श्रीमदानंदतीर्थ भगवत्पादाचार्य गुरुभ्यो नमः। हरि ओम। देवं नारायणं नत्वा सर्वदोष विवर्जितं परिपूर्णं गुरुंश्चान्य गीतार्थं वक्ष्यामि लेशतः। ಭಗವಂತ ಉಪದೇಶವನ್ನ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಜೊತೆಯಲ್ಲಿ ಎಲ್ಲ ಕರ್ಮಗಳನ್ನ ಮಾಡ್ಲಿಕ್ಕೆ ಜೀವನಿಗಿಂತ ಅತ್ಯಂತ ಭಿನ್ನನಾಗಿರತಕ್ಕಂಥ 5 ಕಾರಣಗಳು: ಅಧಿಷ್ಠಾನ, ಕರ್ತೃ, ಕರಣ, ಚೇಷ್ಟೆ, ದೈವ. ಜೀವರಿಗಿಂತ ಭಿನ್ನವಾದ 5 ಕರ್ಮ ಕಾರಣಗಳು. ಅದನ್ನ ದೇವರು ತಿಳಿಸ್ಕೊಟ್ಟ. ಸರಿ, ಏನಾಯ್ತು ಅದರಿಂದ ಇವಾಗ? ಕರ್ಮಕಾರಣಗಳು ಆಗ್ಲಿ, ಅಧಿಷ್ಠಾನಾದಿ 5ಕ್ಕೆ ಕರ್ಮಕಾರಣತ್ವ ಅಂತ ಅನ್ನೋದು ಬರ್ಲಿ, ಅದರಿಂದ ಏನು? ವಾಟ್ ನೆಕ್ಸ್ಟ್? ನಮ್ಮ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ತತ್ರೈವಂ ಸತ್ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ಸ ಪಶ್ಯತಿ ದುರ್ಮತಿಃ. ಯಾವ ಮನುಷ್ಯ ಅಧಿಷ್ಠಾನ ಮೊದಲಾದಂತಹ 5 ಏನಿದೆ ಕರ್ಮಕಾರಣಗಳು, ಜೀವರಿಗೆ ಸ್ವಾತಂತ್ರ್ಯ ಅಂತ ಅನ್ನೋದಿಲ್ಲ. ಅಂದ್ರೆ ಜೀವ ಸ್ವತಂತ್ರ ಅಲ್ಲ. ಬೇರೆಯವರು ಪ್ರೇರಣೆ ಮಾಡದೆ ಇವನಿಗೆ ಇಂಡಿಪೆಂಡೆಂಟ್ ಆಗಿ ಕರ್ಮಗಳನ್ನ ಅಥವಾ ಯಾವುದೇ ಕ್ರಿಯೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇಂತಹ ಜೀವ ಅಲ್ವಾ, ಇವನು ಸ್ವತಂತ್ರ ಅಲ್ಲ. ಡೈರೆಕ್ಟ್ ಆಗಿ ಇವನಿಗೆ ಕರ್ಮಗಳನ್ನ ಮಾಡುವಂತಹ ಅಧಿಕಾರ ಇಲ್ಲ, ಅಯೋಗ್ಯತೆ ಇವನದಲ್ಲ. ಅಂದ್ರೆ ಪರಪ್ರೇರಣೆಯಿಂದಲೇ ಕರ್ಮಗಳನ್ನ ಮಾಡತಕ್ಕಂತಹ ವ್ಯಕ್ತಿ ಜೀವ. ಇಂತಹ ಜೀವನನ್ನ ಕೇವಲಂ ಅಂದ್ರೆ ನಿಷ್ಕ್ರಿಯಂ ಅಂತ ಅರ್ಥ ಬರೀತಾರೆ ಆಚಾರ್ಯರು. ನಿಷ್ಕ್ರಿಯಂ ಅಂತಂದ್ರೆ ಏನಂ ಕೇವಲಮಾತ್ಮಾನಂ ನಿಷ್ಕ್ರಿಯತ್ವಾತ್ ವದಂತಿ ಇತಿ ತತ್ರೈವ ಆಯಾಸ್ಯ ಶ್ರುತಿಯಲ್ಲಿಯೇ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆಯಾಸ್ಯ ಅಂತ ಒಂದು ಶ್ರುತಿ, ಆ ಆಯಾಸ್ಯ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ, ಸ್ವತಂತ್ರವಾಗಿ ಕರ್ಮಗಳನ್ನ ಮಾಡ್ಲಿಕ್ಕೆ ಬರದೇ ಇರತಕ್ಕಂತಹ ಜೀವನನ್ನ ಕೇವಲ ಅಂತ ಕರೀತಾರೆ ಅಷ್ಟೇ. ಅಂದ್ರೆ ನಾವೆಲ್ಲ ಕೆಲಸ ಮಾಡಬೇಕು, ಕರ್ಮಗಳನ್ನ ಮಾಡಬೇಕು ಅಂದ್ರೆ ಬೇರೆಯವರ ಪ್ರೇರಣೆ ಇಲ್ಲ ಅಂದ್ರೆ ನಮಗೆ ಕರ್ಮಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮನ್ನ ಜೀವನನ್ನ ಕೇವಲರು ಅಂತ ಕರೆಯೋದು. ಇಂತಹ ಅಸ್ವತಂತ್ರನಾಗಿರ್ತಕ್ಕಂತಹ, ಬೇರೆಯವರ ಪ್ರೇರಣೆ ಇಲ್ಲದೆ ಕರ್ಮಗಳನ್ನ ಮಾಡ್ಲಿಕ್ಕೆ ಬರದೇ ಇರತಕ್ಕಂತಹ ಆ ಪ್ರಯುಕ್ತ ಕೇವಲ ಅಂತ ಕರೆಯಲ್ಪಡತಕ್ಕಂತಹ ಯಾವ ಜೀವನನ್ನ ಕರ್ತಾರಂ, ಅವನೇ ಸ್ವತಂತ್ರವಾಗಿ ಕರ್ಮಕರ್ತರು, ಎಲ್ಲ ಕರ್ಮಗಳನ್ನ ಮಾಡುವಂತಹ ಸಾಮರ್ಥ್ಯ ಸ್ವತಂತ್ರವಾಗಿ ಜೀವನಿಗಿದೆ ಅಂತ ಯಾವನು ಚಿಂತನೆ ಮಾಡ್ತಾನೋ ಅವನು ಅಕೃತ ಬುದ್ಧಿ
ಅಕೃತ ಬುದ್ಧಿ ಅಂದ್ರೆ ಏನು? ಶಾಸ್ತ್ರಾದಿಗಳ ಶ್ರವಣ ಅವನಿಗಾಗಿಲ್ಲ, ಅವನು ಶಾಸ್ತ್ರಾಧ್ಯಯನವನ್ನ ಮಾಡಿಲ್ಲ ಅಂತ ತಾತ್ಪರ್ಯ ಅಲ್ಲಿ. ಅಕೃತ ಬುದ್ಧಿ ಅಂದ್ರೆ ಏನು? ಅವನು ಶಾಸ್ತ್ರವನ್ನ ಓದಿಲ್ಲ. ಯಾಕೆ? ಅವನು ಶಾಸ್ತ್ರವನ್ನ ಓದಿದ್ರೆ ಅವನ್ಗೇನಾಗ್ತಾ ಇತ್ತು? ಅವನ ಅಕೃತ ಬುದ್ಧಿ ಆಗ್ತಾ ಇರ್ಲಿಲ್ಲ ಅಲ್ವಾ? ಅವನು ಶಾಸ್ತ್ರವನ್ನ ಓದಿಲ್ಲ, ಆದ್ದರಿಂದ ಜೀವ ಸ್ವತಂತ್ರ, ಜೀವನಿಗೆ ಸ್ವತಂತ್ರವಾಗಿ ಕರ್ಮಗಳನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇದೆ ಅಂತೆಲ್ಲ ಬುದ್ಧಿ ಬರ್ತಾ ಇದೆ. ಆದ್ದರಿಂದ ಅವನು ದುರ್ಮತಿ, ದುಷ್ಟ ಬುದ್ಧಿ ಅವನು. ಆ ದುಷ್ಟ ಬುದ್ಧಿಯಿಂದಲೇ ಅವನಿಗೆ ಶಾಸ್ತ್ರದ ಅಧ್ಯಯನ ಆಗ್ತಾ ಇಲ್ಲ. ಶಾಸ್ತ್ರದ ಅಧ್ಯಯನ ಆಗ್ತಿಲ್ಲ, ಆದ್ದರಿಂದಲೇ ಅವನಿಗೆ ತತ್ವಜ್ಞಾನ ಅಂತನ್ನೋದು ಬರೋದಿಲ್ಲ. ಆದ್ದರಿಂದ ಜೀವರನ್ನ ಯಾವತ್ತಿಗೂ ಕೂಡ ಸ್ವತಂತ್ರರಾಗಿ ಅನುಸಂಧಾನ ಮಾಡಬಾರದು. ಯಾವ ಜೀವನಿಗೆ, ಯಾವ ವ್ಯಕ್ತಿಗೆ ತಾನು ಸ್ವತಂತ್ರ ಎಂಬತಕ್ಕಂತಹ ಭಾವನೆ ಇದೆಯೋ ಅವನು ನಿಂದ್ಯ. ನಿಂದ್ಯ ಅಂತಂದ್ರೆ ನಿಂದನೆಗೆ ಯೋಗ್ಯ. ಯಾವ ಜೀವನಿಗೆ ಅಭಿಮಾನ ಇಲ್ಲವೋ, ಅಂದ್ರೆ ನಾನು ಸ್ವತಂತ್ರ ಎಂಬತಕ್ಕಂಥ ಅಭಿಮಾನ ಯಾವನಿಗಿಲ್ಲವೋ ಅವನು ಸ್ತುತ್ಯ. ಎಂತ ಮಾತು ಹೇಳ್ತಾರೆ ನೋಡ್ರಿ, ಒಬ್ಬ ನಿಂದ್ಯ, ಇನ್ನೊಬ್ಬ ಸ್ತುತ್ಯ ಹೇಳ್ತಾ ಇದ್ದಾರೆ ಕೃಷ್ಣ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಅತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ. ಯಸ್ಯ ನಾಹಂಕೃತೋ ಭಾವಃ, ಯಾವ ಮನುಷ್ಯನಿಗೆ ಅಹಂಕೃತ ಭಾವಃ ನ, ನಾನೇ ಮಾಡಿದ್ದೇನೆ, ಈ ಕರ್ಮಗಳನ್ನ ಪರಿಪೂರ್ಣವಾಗಿ ಮಾಡಿರತಕ್ಕಂತಹ ವ್ಯಕ್ತಿ ನಾನೇ, ನನ್ನಿಂದಲೇ ಆಯ್ತು ಎನ್ನತಕ್ಕಂತಹ ಭಾವ, ಸ್ವಾತಂತ್ರ್ಯಾಭಿಮಾನ. ಭಾವ ಅಂದ್ರೇನು? ನಾನು ಸ್ವತಂತ್ರ ಎನ್ನುವಂಥ ಅಭಿಮಾನ, ನಾನೇ ಮಾಡಿದ್ದೇನೆ ಎಲ್ಲವನ್ನು ಎನ್ನುವಂಥ ಭಾವ ಯಾವನಿಗಿಲ್ಲವೋ ಯಾವನಿಗೆ ಬುದ್ಧಿಯಲ್ಲಿ ಫಲದ ಅಪೇಕ್ಷೆ ಇಲ್ಲವೋ. ಕೆಲವರ ಬುದ್ಧಿ ತಲೆ ಒಳಗೆ 1000 ಓಡಾಡ್ತಾ ಇರುತ್ತೆ, ಅದು ಇದು ಇದು ಅದು ಅಂತ ಹೇಳಿ ನಾನಾ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಂಡು ಸುತ್ತಮುತ್ತ ತಿರುಗ್ತಾ ಓಡಾಡ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಬುದ್ಧಿರ್ ಯಸ್ಯ ನಲಿಪ್ಯತೆ, ಯಸ್ಯ ಬುದ್ಧಿ ನಲಿಪ್ಯತೆ. ಯಾರ ಬುದ್ಧಿ ಫಲದ ಅಪೇಕ್ಷೆಯಿಂದ ಅದು ಬಂಧನ ಆಗಿಲ್ಲವೋ, ಆ ಫಲ ಬೇಕು ಈ ಫಲ ಬೇಕು ಅಂತ ಬುದ್ಧಿಯಲ್ಲಿ ವಿಚಾರ ಯಾರು ಮಾಡ್ತಾ ಇಲ್ವೋ ಅಂತಹ ಅವನು ನಾನು ಸ್ವತಂತ್ರನಲ್ಲ ಎಂಬತಕ್ಕಂಥ ವ್ಯಕ್ತಿ ಸಂಹಾರವನ್ನ ಮಾಡಿದರೂ ಕೂಡ, ಯಾರನ್ನಾದ್ರೂ ಕೊಂದು ಬಿಟ್ಟರೂ ಕೂಡ ಅವನಿಗೆ ಆ ದೋಷ ಅಂತನ್ನೋದು ಬರೋದಿಲ್ಲ. ಆ ದೋಷ ಬರೋದಿಲ್ಲ, ಆದ್ದರಿಂದ ಅವನು ಆ ಫಲದಿಂದ ಬಂಧನಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ನಾನು ಕರ್ಮಗಳನ್ನ ಮಾಡ್ತೇನೆ ಎಂಬತಕ್ಕಂತಹ ಸ್ವಾತಂತ್ರ್ಯ ಅಭಿಮಾನ ಬುದ್ಧಿ ನಮಗೆ ಬರಬಾರದು. ನಾನು ಇದು ಮಾಡೋದ್ರಿಂದ ಏನು ಫಲ ಬರುತ್ತೆ ಅಂತ ಫಲದಲ್ಲಿಯೇ ಯಾವಾಗ್ಲೂ ಲೆಕ್ಕ ಹಾಕ್ತಾ ಇರ್ಬೋದು. ಅದು ಮಾಡೋದ್ರಿಂದ ಏನ್ ಬರುತ್ತೆ, ಹೀಗ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಫಲದಲ್ಲಿಯೇ ಆಸಕ್ತವಾಗಿರಬಾರ್ದು ಯಾವಾಗ್ಲೂ. ಈ ಎರಡು ಇಲ್ಲ ಅಂತಂದ್ಬಿಟ್ರೆ ಕೃಷ್ಣ ಹೇಳ್ತಾನೆ, ಈ ಜನಗಳನ್ನ ದುಷ್ಟರನ್ನ ಸಂಹಾರ ಮಾಡಿದ್ರು ಕೂಡ ಆ ಸಂಹಾರ ಮಾಡಿದ ದೋಷ ಇವನಿಗೆ ಬರೋದಿಲ್ಲ. ಯಾಕೆ? ಅಹಂಕಾರ ಇಲ್ಲ, ನಾನು ಎಂಬತಕ್ಕಂಥ ಸ್ವಾತಂತ್ರ್ಯಾಭಿಮಾನ ಅವನಿಗಿಲ್ಲ. ಆದ್ದರಿಂದ ಆ ದೋಷವೂ ಇಲ್ಲ, ಆ ದೋಷಕೃತವಾಗಿರ್ತಕ್ಕ ಫಲ ಸಂಬಂಧವು ಅವನಿಗೆ ಬರೋದಿಲ್ಲ. ಹಾಗಾದ್ರೆ
ಇಂದ್ರದೇವರು ವೃತ್ರಾಸುರನ ಸಂಹಾರವನ್ನ ಮಾಡಿದ್ದಾರೆ. ಆ ವೃತ್ರಾಸುರನ ಸಂಹಾರವನ್ನ ಮಾಡಿರೋದ್ರಿಂದ ಅವರಿಗೆ ದುಃಖ ಅನ್ನೋದು ಬಂತಲ್ಲ ಅಲ್ವಾ? ಇಂದ್ರದೇವರು ವೃತ್ರಾಸುರನ ಸಂಹಾರವನ್ನ ಮಾಡಿದ್ರು. ಆ ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ಇಂದ್ರದೇವರಿಗೆ ದುಃಖ ಅನ್ನೋದು ಬಂತಲ್ಲ. ಹಾಗಾಗಿ ಇಂದ್ರದೇವರಿಗೆ ಸ್ವಾತಂತ್ರ್ಯಾಭಿಮಾನ ಇಲ್ಲ, ಫಲದ ಮೇಲಿನ ಅಪೇಕ್ಷೆ ಅವರಿಗಿಲ್ಲ. ಎರಡು ಇಲ್ದೇ ಇದ್ರು ಕೂಡ ಅವರಿಗೆ ದುಃಖ ಹೇಗೆ ಬಂತು ಇಂದ್ರದೇವರಿಗೆ? ಅಂದ್ರೆ ಆಚಾರ್ಯ ಹೇಳ್ತಾರೆ, ಎಷ್ಟು ಈಷದ್ ಬದ್ಧತೆ ಸ ಈಷದ್ ಅಹಂಕಾರಿ. ಯಾರಿಗೆ ದುಃಖ ರೂಪವಾಗಿರ್ತಕ್ಕ ಬಂಧ ಇದೆಯೋ ಅವನಿಗೆ ಸ್ವಲ್ಪ ಅಹಂಕಾರ ಇದೆ ಅಂತ ಅರ್ಥ ಮಾಡಬೇಕು. ಆದ್ದರಿಂದ ಗೀತೆಯಲ್ಲಿ ಇಲ್ಲಿ ಹೇಳಿದ ಪ್ರಕಾರ ಇಂದ್ರದೇವರಿಗೆ ಸ್ವಲ್ಪ ಸ್ವಾತಂತ್ರ್ಯಾಭಿಮಾನ ಅಹಂಕಾರ ಇತ್ತು ಅಂತ ನಾವು ಕಲ್ಪನೆ ಮಾಡ್ಬೇಕಾಗತ್ತೆ. ಎಷ್ಟು ಈಷದ್ ಬದ್ಧತೆ ಸ ಈಷದ್ ಅಹಂಕಾರಿ ಎಂಬತಕ್ಕಂತಹ ಆಚಾರ್ಯರ ನಿಯಮ ಇಲ್ಲಿರೋದ್ರಿಂದ ಯಾರು ದುಃಖ ಬಂಧನಕ್ಕೆ ಒಳಗಾಗಿದ್ದಾನೋ ಅಂತಹ ದುಃಖ ಬಂಧನಕ್ಕೆ ಒಳಗಾದಂತಹ ವ್ಯಕ್ತಿ ಸ್ವಲ್ಪ ಸ್ವಾತಂತ್ರ್ಯಾಭಿಮಾನ, ನಾನು 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 ಮಾಡಿದೆ ಎಂಬತಕ್ಕ ಅಭಿಮಾನದಿಂದ ಯುಕ್ತನಾಗಿದ್ದಾನೆ ಅಂತ ಕಲ್ಪನೆ ಮಾಡ್ಬೇಕಾಗತ್ತೆ. ಈ ಅರ್ಥ ಇಟ್ಟುಕೊಂಡು ಇಂದ್ರದೇವರಿಗೆ ವೃತ್ರಾಸುರನ ವಧೆ ಮಾಡಿದ ಮೇಲೆ ಬಂದಂತಹ ದುಃಖ ಆ ದುಃಖದಿಂದ ಇಂದ್ರದೇವರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯಾಭಿಮಾನ ಇತ್ತು ಅಂತ ಕಲ್ಪನೆ ಮಾಡ್ಬೇಕು. ಯಾವನಿಗಿಲ್ಲ ಅವನಿಗೆ ದುಃಖ ಬಂಧನ ಇಲ್ಲ, ಅಷ್ಟೇ. ಸರಿ, ನೀವೇನಂದ್ರಿ? ಜೀವ ಸ್ವತಂತ್ರ ಕರ್ತೃವಲ್ಲ, ಜೀವನಿಗೆ ಸ್ವತಃ ಕರ್ತೃತ್ವವಿಲ್ಲ. ಏವಂತರ್ಹಿ ನ ಪುರುಷಂ ಅಪೇಕ್ಷ ವಿಧಿ. ಸರಿ ಸ್ವಾಮಿ, ಜೀವನಿಗೆ ನೀವು ಹೇಳಿದಂತೆ ಈಗ ಸ್ವತಂತ್ರ ಕರ್ತೃತ್ವ ಇಲ್ಲ, ಓಕೆನಾ? ಕರ್ಮಗಳಿಗೆ ಕಾರಣ ಜೀವ ಅಲ್ಲ, ಸರಿಯಾ? ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಕರ್ಮಗಳಿಗೆ ಈ ಜೀವ ಕಾರಣ ಅಲ್ಲ. ಹಾಗಾದ್ರೆ ವೇದಶಾಸ್ತ್ರಗಳಲ್ಲಿ ವಿಧಿ ಇದೆಯಲ್ಲ, ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಯಜೇತ ಅಲ್ವಾ? ಈ ವಿಧಿ ಯಾರಿಗೆ? ಬೆಳಗ್ಗೆ ಬೇಗ ಏಳ್ಬೇಕು, ದೇವರ ಪೂಜೆಯನ್ನ ಮಾಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು ಅಲ್ವಾ? ದುಷ್ಟ ಪದಾರ್ಥಗಳು ತಿನ್ನಬಾರ್ದು. 1000 ವಿಧಿ ಇದೆ ವೇದಗಳಲ್ಲಿ. ಸ್ವರ್ಗ ಬೇಕು ಅಂದ್ರೆ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಲ್ವಾ? ಈ ವಿಧಿ ವಿಷಯತ್ವ ಅಂತನ್ನೋದು ವಿಧಿಗೆ ಜಡ ವಿಷಯ ಅಲ್ಲ. ಯಾಕೆ? ಜಡಕ್ಕೆ ಕರ್ತೃತ್ವ ಇಲ್ಲ. ಭಗವಂತ ವಿಧಿಗೆ ವಿಷಯ ಅಲ್ಲ. ಯಾಕೆ? ಭಗವಂತ ವಿಧಿ ಅತೀತ. ಯಾವ ವಿಧಿಯು ಭಗವಂತನನ್ನ ಬಂಧನ ಮಾಡ್ಲಿಕ್ಕೆ ಆಗೋದು. ದೇವರು ನೀನ್ ಹೀಗೆ ಮಾಡು, ನೀನ್ ಹಾಗೆ ಮಾಡು ಅಂತ ದೇವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಜಡ ವಿಧಿಬದ್ಧ ಅಲ್ಲ, ಪರಮಾತ್ಮ ವಿಧಿಬದ್ಧ ಅಲ್ಲ. ಮತ್ತಿನ್ಯಾರು? ಇನ್ನು ಉಳಿದಿರೋದು ಒಂದೇ ಪದಾರ್ಥ ಲೋಕದಲ್ಲಿ, ಜೀವರು. ಇವಾಗ ನೀವು ಹೇಳಿದ ಪ್ರಕಾರ ಜೀವರಿಗೆ ಸ್ವತಃ ಕರ್ತೃತ್ವ ಇಲ್ಲ. ಆದ್ದರಿಂದ ಈ ವಿಧಿವಾಕ್ಯಗಳಿಗೆಲ್ಲ ವೈಯರ್ಥ್ಯ ಅನ್ನೋದು ಬರ್ಬೇಕಲ್ಲ. ವೈಯರ್ಥ್ಯ ಅಂತಂದ್ರೆ ವೇಸ್ಟ್ ಆಗ್ಬೇಕು. ಯಾರಿಗೆ? ಸುಮ್ನೆ ಸ್ವತಂತ್ರ ಕರ್ತೃವೇ ಅಲ್ಲ ಜೀವ ಅಂದ ಮೇಲೆ ಈ ವಿಧಿವಾಕ್ಯ ಯಾರನ್ನ ಕುರಿತಾಗಿ ಹೊರಟಿದೆ?
ಜೀವ ಅಕರ್ತೃವಾದ್ದರಿಂದ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲವಾದ್ದರಿಂದ ಯಾರನ್ನ ಕುರಿತ ಹೊರಟಿದೆ ಇದು? ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದ ಎಲ್ಲ ವಿಧಿವಾಕ್ಯ ವ್ಯರ್ಥ ಆಗಬೇಕು. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾರೆ, ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹಾಗೆಲ್ಲ ಇಲ್ಲಪ್ಪ, ವಿಧಿವಾಕ್ಯ ವೇಸ್ಟ್ ಆಗೋಯ್ತು, ವಿಧಿವಾಕ್ಯಗಳಿಗೆ ವೈಯರ್ಥ ಅನ್ನೋದು ಬರ್ಲಿ ಅಂತೆಲ್ಲ ಆಕ್ಷೇಪವನ್ನ ಮಾಡೋದು ಸರಿಗಿಲ್ಲ. ಸ್ಪಷ್ಟವಾಗಿ ನೋಡ್ರಿ, ತಿಳ್ಕೊಳ್ರಿ ಏನದು. ತ್ರಿವಿಧ ಕರ್ಮಚೋದನ. ಕರ್ಮಚೋದನ, ಚೋದನ ಅಂದ್ರೆ ಪ್ರೇರಣೆ, ಕರ್ಮಚೋದನ ಅಂತಂದ್ರೆ ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಣೆ. ಯಜ್ಞಯಾಗ ಮೊದಲಾಗಿರ್ತಕ್ಕಂತಹ ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಣೆ ಯಾವುದು? ತ್ರಿವಿಧ: ಜ್ಞಾನ, ಜ್ಞೇಯ, ಪರಿಜ್ಞಾತ. ಜ್ಞಾನ ಅಲ್ವಾ? ಕರ್ಮಗಳನ್ನ ಮಾಡ್ಲಿಕ್ಕೆ ಏನ್ ಬೇಕು? ಫಸ್ಟ್ ಜ್ಞಾನ ಬೇಕು. ಆಹಾ, ವೇದಗಳು ಇಂಥ ಕರ್ಮಗಳನ್ನು ಮಾಡು ಅಂತ ಆದೇಶ ಮಾಡ್ತಾ ಇದೆ ಅಂತ ಅವನು ತಿಳ್ಕೊಳ್ಬೇಕಾದ್ರೆ ವೇದಗಳ ಜ್ಞಾನ ಇರ್ಬೇಕು ಅವನಿಗೆ, ಶಾಸ್ತ್ರಗಳ ಜ್ಞಾನ ಇರ್ಬೇಕು, ಶಾಸ್ತ್ರಜ್ಞಾನ ಬೇಕು ಅವನಿಗೆ. ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಯಜೇತ ಅನ್ನುವಂತಹ ವಿಧಿವಾಕ್ಯದ ಜ್ಞಾನ ಬೇಕು ಅವನಿಗೆ. ಅಜ್ಞಾನ ಇಲ್ಲ ಅಂದ್ರೆ ಕರ್ಮಕ್ಕೆ ಪ್ರೇರಣೆ ಬರೋದಿಲ್ಲ. ಅದಾದ್ಮೇಲೆ ಜ್ಞೇಯ, ಓ ಹೌದಪ್ಪ ಈ ತರ ವೇದದಲ್ಲಿ ಹೇಳಿದ್ದಾರೆ, ಆದ್ದರಿಂದ ಇದನ್ನು ನಾನು ಮಾಡೋದ್ರಿಂದ ಇಂಥ ಫಲ ಬರುತ್ತೆ ಅಂತ ಅವನಿಗೇನಾಗುತ್ತೆ? ಇಚ್ಛೆ ಬರುತ್ತೆ. ಇಚ್ಛೆ ಬರೋದ್ರಿಂದ ಪ್ರವೃತ್ತಿಯನ್ನ ಮಾಡ್ತಾನೆ, ಆ ಕೆಲಸವನ್ನು ಮಾಡ್ತಾನೆ. ಅಂದ್ರೆ ಪುರುಷಾರ್ಥ ರೂಪವಾದ ಇಚ್ಛೆ ಬರುತ್ತೆ ಅವರಿಗೆ. ಅಲ್ವಾ? ಮೊದಲು ಜ್ಞಾನ ಬೇಕು. ಎಲ್ಲ ಪುರೋಹಿತರು ಮಾಡಿಸ್ತಾರೆ, ಹೆಂಗ್ ಮಾಡ್ತಾರ ಹಂಗ್ ಮಾಡ್ಬಿಡ್ತೀನಪ್ಪ, ನಮಗೇನು ಗೊತ್ತಿಲ್ಲ, ಪೂರಾ ವ್ಯರ್ಥ ಅದು. ಪುರೋಹಿತರಿಗೂ ಫಲ ಇಲ್ಲ, ಮಾಡಿದವನಿಗೂ ಫಲ ಇಲ್ಲ. ಹಾಗಿದ್ರೆ ಏನು ಕೆಲಸ ಮಾಡ್ತಾ ಇದ್ದೇನೆ ಎನ್ನುವಂತಹ ಕೆಲಸದ ವಿಷಯವಾದ ಜ್ಞಾನ ಬೇಕು. ಇದನ್ನ ಮಾಡೋದ್ರಿಂದ ಏನು ಬರುತ್ತೆ ಅನ್ನೋದ ಇಚ್ಛಾ ಬೇಕು, ಜ್ಞೇಯ ಬೇಕು. ಮತ್ತೆ ಪರಿಜ್ಞಾತ, ಭಗವಂತನನ್ನ ಆಶ್ರಯ ಮಾಡಿಕೊಂಡಿರತಕ್ಕಂತಹ ಜೀವರಾಶಿ, ತಿಳಿದುಕೊಳ್ಳತಕ್ಕಂತಹ ವ್ಯಕ್ತಿ 3 ಜನ ಬೇಕು ಅಲ್ವಾ? ಜ್ಞಾನವೂ ಬೇಕು, ಜ್ಞೇಯವೂ ಬೇಕು, ಪರಿಜ್ಞಾತನಾಗಿರ್ತಕ್ಕ ಅಧಿಷ್ಠಾನನಾದ ಜೀವನೂ ಬೇಕು. ಆದ್ದರಿಂದ ಕರ್ಮಚೋದನ, ಕರ್ಮಕ್ಕೆ ಪ್ರೇರಣೆ 3 ಅಂತ. ಯಾವುದು? ಜ್ಞಾನ ನಿಮಿತ್ತಕವಾದ ಪ್ರೇರಣೆ, ಜ್ಞಾನ ವಿಷಯ ವಸ್ತು ನಿಮಿತ್ತಕವಾದ ಪ್ರೇರಣೆ, ಜೀವ ನಿಮಿತ್ತಕವಾದ ಪ್ರೇರಣೆ. ಯಾರಿಗೆ ಪ್ರೇರಣೆ ಅಂತ? ಜೀವನಿಗೆ ಪ್ರೇರಣೆ. ಆದ್ದರಿಂದ ವಿಷಯ, ಅದರ ಫಲ, ಜೀವ, ಈ 3 ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಣೆ ಅದ ಜೀವ ಅಂತಂದ್ರೆ ಜೀವಗತನಾದ ಪರಮಾತ್ಮ ಅಂತ ಅರ್ಥ. ಭಗವಂತನ ಪ್ರೇರಣೆ ಅಂತ ಅನ್ನೋದು ಅರ್ಥ. ಅದಾದ್ಮೇಲೆ ಕರಣ, ಇಂದ್ರಿಯಗಳು, ಯಜ್ಞಯಾಗಾದಿಗಳನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು, ನಮ್ಮ ಶರೀರ, ಇದೆಲ್ಲ ಬೇಕಲ್ಲ. ಕರ್ತೃ, ಕರ್ತೃ ಅಂತಂದ್ರೆ ಅಸ್ವತಂತ್ರ ಕರ್ತೃವಾಗಿರ್ತಕ್ಕಂತಹ ಜೀವ, ಸ್ವತಂತ್ರ ಕರ್ತೃವಾಗಿರ್ತಕ್ಕಂತಹ ಪರಮಾತ್ಮ.
ಮತ್ತೆ ಕರ್ಮ ಸಂಗ್ರಹ, ಅಧಿಷ್ಠಾನ, ಕರ್ತ, ನೆನ್ನೆ ಬಂತಲ್ಲ ಆ 5 ಎಲ್ಲವೂ ಕೂಡ ಕರ್ಮ ಸಂಗ್ರಹ, ಕರ್ಮಗಳನ್ನ ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನ ಮಾಡತಕ್ಕಂಥವುಗಳು. ನಾವು ಒಂದು ಕರ್ಮಗಳನ್ನು ಮಾಡಬೇಕು ಅಂತಂದ್ರೆ ಇಷ್ಟು ಬೇಕು: ಜ್ಞಾನ, ವಿಷಯದ ಜ್ಞಾನ, ಜ್ಞೇಯ, ಇಚ್ಛಾರೂಪವಾದ ಪ್ರಯತ್ನ ಅಂದ್ರೆ ಪುರುಷಾರ್ಥಕ್ಕಾಗಿ, ಅಧಿಷ್ಠಾನ, ಕರಣಗಳು, ಕರ್ತೃ, ಇದೆಲ್ಲವೂ ಕೂಡ ಒಂದು ಕರ್ಮಗಳನ್ನ, ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಅದರ ಹಿಂದೆ ಇಷ್ಟು ವ್ಯಾಪಾರ ಬೇಕು. ಇಷ್ಟು ವ್ಯಾಪಾರ ಇಲ್ಲ ಅಂತಂದ್ರೆ ಒಂದು ಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇಳಿದ್ದೇನೋ, ನೀವು ಉತ್ತರ ಕೊಟ್ಟಿದ್ದೇನೋ. ಋಗ್ವೇದ ಖಿಲ ಹೇಳ್ತಾ ಇದೆ ಅಂತ ನೀವು ಹೇಳ್ಬಿಟ್ಟು, ಜ್ಞಾನಂ ಜ್ಞೇಯಂ ಜ್ಞಾನಿನಂಚಾಪ್ಯಪೇಕ್ಷಾ ವಿಧಿರುತ್ಥಿತ ಕರಣಂಚೈವ ಕರ್ತಾಚ ಕರ್ಮ ಕಾರಣ ಸಂಗ್ರಹ ಅಂತ ನೀವು ಹೇಳಿಬಿಟ್ರಿ. ಅದನ್ನ ವಿಧಿ ವಿಷಯಕವಾದ ಜ್ಞಾನ ಅಂದ್ರೆ, ವಿಧಿ ವಿಷಯಕವಾದ ಜ್ಞಾನ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದಿ ಆ ಕೆಲಸದ ಕುರಿತಾಗಿ ಪರಿಪೂರ್ಣವಾದ ನಿನ್ನ ಯೋಗ್ಯತಾನುಸಾರವಾದ ತಿಳುವಳಿಕೆ ಕರ್ಮದ ಮೇಲೆ. ಅದು ಮಾಡೋದ್ರಿಂದ ಏನು ಫಲ ಬರುತ್ತೆ ಅಂತ ಜ್ಞೇಯ. ಅದನ್ನು ತಿಳ್ಕೊಂಡಂತ ಜೀವ. ಚೇಷ್ಟೆ, ಕರ್ಮಗಳು, ಕೆಲಸಗಳು, ಅದಕ್ಕೆ ಬೇಕಾದ ಪದಾರ್ಥಗಳು, ಇದೆಲ್ಲವೂ ಕೂಡ ಒಂದು ಕರ್ಮಕ್ಕೆ ಕಾರಣಗಳು. ಸರಿ ಸ್ವಾಮಿ, ಎಲ್ಲಾ ಸರಿ, ನೀವು ಹೇಳಿದ್ದೆಲ್ಲ ಓಕೆ, ಬಟ್ ನಾವು ಕೇಳಿದ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಲಿಲ್ಲ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲ. ಜೀವ ಸ್ವತಂತ್ರ ಕರ್ತೃವಲ್ಲ ಅಂದ ಮೇಲೆ ವಿಧಿವಾಕ್ಯಗಳು ವೇಸ್ಟ್ ಅಲ್ವಾ ಅಂತ ನಮ್ಮ ಮೂಲಭೂತವಾದ ಪ್ರಶ್ನೆಗೆ ನೀವಿನ್ನು ಉತ್ತರನೇ ಕೊಟ್ಟಿಲ್ಲ. ವ್ಯರ್ಥ ಅಲ್ವಾ? ಸ್ವತಂತ್ರನಾಗಿದ್ರೆ ವಿಧಿವಾಕ್ಯಗಳು ಹೊರಡಬೇಕು. ಜೀವ ಸ್ವತಂತ್ರನೇ ಅಲ್ಲ ಅಂತಂದ ಮೇಲೆ ಭಗವಂತನಿಗೆ ವಿಧಿವಾಕ್ಯದ ಪ್ರಯೋಜನವಿಲ್ಲ, ಜಡಕ್ಕಿಲ್ಲ. ಜೀವ ಅಸ್ವತಂತ್ರನಾದ್ದರಿಂದ ಜೀವನಿಗೂ ಇಲ್ಲ. ಮತ್ ಯಾವನಿಗೆ ವಿಧಿವಾಕ್ಯ ಹೊರಟಿರುವಂತದ್ದು ಇಲ್ಲಿ ಅನ್ನುವ ನಮ್ಮ ಮೂಲಭೂತವಾದ ಪ್ರಶ್ನೆಗೆ ನೀವಿನ್ನು ಉತ್ತರವೇ ಕೊಟ್ಟಿಲ್ಲ ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅಕರ್ತೃತ್ವೇ ಅಪಿ ವಿಧಿದ್ವಾರ ಈಶ್ವರ ಪ್ರಸಾದಾತ್ ಇಚ್ಛೋತ್ಪತ್ಯ ಉಕ್ತ ಕಾರಣೈಹಿ ಕರ್ಮದ್ವಾರ ಪುರುಷಾರ್ಥೋ ಭವತಿ ಇತಿ. ನೋಡಪ್ಪ, ಜೀವರಿಗೆ ಸ್ವತಂತ್ರ ಕರ್ತೃತ್ವ ಅಂತನ್ನೋದು ಇಲ್ಲದೆ ಇದ್ರು, ಜೀವ ಸ್ವತಂತ್ರ ಕರ್ತೃವಲ್ಲದೆ ಇದ್ರು ವಿಧಿದ್ವಾರ ಏನು ಈ ವಿಧಿಗಳಿದೆ, ಜ್ಯೋತಿಷ್ಠೋಮೇನ ಆ ಎಲ್ಲ ವಿಧಿಗಳಿದೆ ಅಲ್ಲ, ಇದು ಮಾಡು, ಅದು ಮಾಡು, ಇದು ಮಾಡಬೇಡ ಅಂತ ವಿಧಿವಾಕ್ಯ ಇದೆ ಅಲ್ವಾ. ಆ ವಿಧಿವಾಕ್ಯ ಜೀವರನ್ನ ಕುರಿತಾಗೆ ಹೇಳಿರುವಂಥದ್ದು, ಅದು ವ್ಯರ್ಥ ಆಗೋದಿಲ್ಲ. ಯಾಕೆ ಗೊತ್ತಾ? ಭಗವಂತನ ಪ್ರೇರಣೆಯಿಂದ ಇವನಿಗೇನಾಗತ್ತೆ? ಆ ವಿಧಿಯ ಜ್ಞಾನ ಉಂಟಾಗುತ್ತೆ. ಶಾಸ್ತ್ರಾಧ್ಯಯನ ಮಾಡ್ತಾನೆ. ಶಾಸ್ತ್ರಾಧ್ಯಯನ ಆಗೋದು ದೇವರ ಪ್ರೇರಣೆಯಿಂದ, ಹರಿಪ್ರೇರಣೆಯಿಂದ ಶಾಸ್ತ್ರಾಧ್ಯಯನ ಮಾಡ್ತಾನೆ. ಅಂದ್ರೆ ವಿಧಿವಾಕ್ಯದ ಜ್ಞಾನ ಉಂಟಾಗತ್ತೆ ಜೀವನಿಗೆ. ಮತ್ತೆ ಭಗವಂತನ ಪ್ರಸಾದ ಆಗತ್ತೆ, ಈಶ್ವರ ಪ್ರಸಾದಾತ್. ಭಗವಂತನ ಪ್ರಸಾದದಿಂದ ಆ ಕರ್ಮವನ್ನ ಮಾಡಬೇಕು ಅಂತ ಇಚ್ಛಾ ಉತ್ಪತ್ತಿ ಆಗುತ್ತೆ. ಅದು ಮಾಡಬೇಕು. ಇಚ್ಛೆಯಿಂದ ಪ್ರಯತ್ನ, ಆ ಪ್ರಯತ್ನ ಬಂತು. ಆ ಪ್ರಯತ್ನಕ್ಕೆ ಅನುಕೂಲವಾಗಿ ಹಿಂದೆ ಹೇಳಿದಂತ ಅಧಿಷ್ಠಾನ, ಕರ್ತ, ತ್ರಿವಿಧ ಕರ್ಮಚೋದ ಹೇಳಿದ್ವಲ್ಲ, ಅದೆಲ್ಲ ಕರ್ಮ ಕಾರಣಗಳು ಅವನಿಗೆ ಅನುಕೂಲವಾಗಿ ಬಂದು ಆ ಕರ್ಮವನ್ನ ಮಾಡಿಸುತ್ತೆ. ಆ ಕರ್ಮದ್ವಾರ ಅವನವನ ಯೋಗ್ಯತಾನುಸಾರವಾಗಿ ಆ ಜೀವನಿಗೆ ಪುರುಷಾರ್ಥ ಅಂತನ್ನೋದು ಉಂಟಾಗತ್ತೆ.
ಅಂದ್ರೆ ವಿಧಿಗೆ ವಿಷಯ ಆಗಬೇಕು ಅಂದ್ರೆ ಅವನು ಸ್ವತಂತ್ರ ಕರ್ತೃವೇ ಆಗಬೇಕು ಅಂತ ನಿಯಮ ಇಲ್ಲ. ಆಯ್ತಾ? ಒಂದು ವೇಳೆ ವಿಧಿಗೆ ವಿಷಯನಾಗಬೇಕಾದವನು ಸ್ವತಂತ್ರ ಕರ್ತೃವೇ ಆಗ್ಬೇಕು ಅಂತ ನಿಯಮ ಇದ್ದಿದ್ರೆ ಭಗವಂತ ವಿಧಿ ವಿಷಯನಾಗಬೇಕಾದಿತ್ತು. ಹಾಗಾಗತ್ತಾ? ಯಾವತ್ತೂ ಆಗೋದಿಲ್ಲ. ಆದ್ದರಿಂದ ಶಾಸ್ತ್ರೋಕ್ತವಾಗಿರತಕ್ಕಂತಹ ಪ್ರಮಾಣಾನುಸಾರವಾಗಿ ಪ್ರಮಾಣಾನುಸಾರವಾಗಿ ಜೀವ ಯಾವ ಕರ್ತ ಅಂತಂದ್ರೆ ಜೀವ ಪರಾಧೀನ ಕರ್ತ ಅಲ್ವಾ? ಸ್ವತಂತ್ರ ಕರ್ತೃವಲ್ಲ ಜೀವ, ಪರಾಧೀನ ಕರ್ತ. ಪರಾಧೀನ ಕರ್ತ ಅಂದ್ರೆ ಅರ್ಥ ಏನು? ಬೇರೆಯವರ ಅಧೀನವಾದಂತಹ ಕರ್ತೃತ್ವ ಜೀವನಿಗೆ ಅನ್ನೋ ತಾತ್ಪರ್ಯ ಅಲ್ವಾ? ಪರಾಧೀನ ಕರ್ತೃತ್ವ ಅನ್ನೋದು ಏನ್ ಕೂಡ್ಸೋದು ಹೇಗೆ, ಅರ್ಥ ಹೇಗೆ ಅಂತಂದ್ರೆ ಸಂಧ್ಯಾ ವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು ಅನ್ನುವುದು ಜಡಕ್ಕಲ್ಲ. ಈ ವಾಕ್ಯ ನಾವು ಕೇಳ್ತಾ ಇದ್ದ ಹಾಗೆ ಸಂಧ್ಯಾ ವಂದನೆ ಮಾಡ್ಬೇಕ್ರಿ, ಸಂಧ್ಯಾ ವಂದನೆ ಮಾಡಬೇಕು ಅಂದ್ರೆ ಪಂಚಪಾತ್ರೆ ಉದ್ಧರಣೆ ಹೇಳ್ತಾ ಇಲ್ಲ. ಇದನ್ನ ವಿಧಿವಾಕ್ಯ ಅದಕ್ಕಲ್ಲ, ಜಡ ಅದು. ಸಂಧ್ಯಾ ವಂದನೆ ಮಾಡಬೇಕು ದೇವರಿಗೆ ಹೇಳ್ತಾ ಇಲ್ಲ ನೀನ್ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಅದರಿಂದ ಸಂಧ್ಯಾ ವಂದನೆ ಮಾಡಬೇಕು ಅನ್ನುವಂಥದ್ದು ದೇವರಿಗೂ ಅಲ್ಲ, ಸಂಧ್ಯಾ ವಂದನೆ ಮಾಡಬೇಕು ಅನ್ನುವಂತಹ ಒಂದು ವಿಧಿವಾಕ್ಯ ಪಂಚಪಾತ್ರೆ ಉದ್ಧರಣೆಗಳಿಗೂ ಅಲ್ಲ, ನೀರಿಗೂ ಅಲ್ಲ. ಆದ್ದರಿಂದ ಸಂಧ್ಯಾ ವಂದನೆ ಮಾಡಬೇಕು ಎಂಬತಕ್ಕಂತಹ ವಾಕ್ಯ ಯಾರನ್ನ ಕುರಿತ ಹೊರಟಿದೆ ಅನ್ನುವ ಪ್ರಶ್ನೆಗೆ ನನ್ನ ಹೇಳ್ತಾ ಯಾಕೆ ಜನಿವಾರ ಹಾಕೊಂಡಿದ್ದೀನಲ್ಲ, ನನ್ನನ್ನ ಕುರಿತಾಗಿ ವಿಧಿವಾಕ್ಯ ಬಂದಿದೆ ಎನ್ನುವಂತ ಜ್ಞಾನ ಬರುತ್ತೆ ಅಲ್ವಾ? ಆದ್ದರಿಂದ ನಾನು ಪರಾಧೀನ ಕರ್ತೃವಾದ್ರೂ ಕೂಡ ಈ ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಯಜ್ಞಕ್ಕಾಗಿ ಸ್ವರ್ಗ ಫಲಕ್ಕಾಗಿ ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನ ಮಾಡಬೇಕು ಎಂಬತಕ್ಕಂತಹ ವಿಧಿವಾಕ್ಯ ನನ್ನನ್ನೇ ಕುರಿತಾಗಿ ಹೇಳ್ತಾ ಇದೆ ಹೊರತು ಜಡವನ್ನು ಅಲ್ಲ, ದೇವರನ್ನು ಅಲ್ಲ ಎನ್ನುವಂತ ಜ್ಞಾನ ಕೇಳ್ತಾ ಇದ್ದಾಗ ಬಂದ್ಬಿಡುತ್ತೆ ನಮಗೆ. ಆದ್ದರಿಂದ ಅವಾಗ ನಾನೇನ್ ಮಾಡ್ತೀನಿ, ಅಂತಹ ಅದು ಮಾಡೋದ್ರಿಂದ ಏನು ಫಲ ಬರುತ್ತೆ ಅನ್ನುವ ವಿಷಯದಲ್ಲಿ ತಿಳ್ಕೊಂಡು, ಹೌದಾ ಇದು ಮಾಡೋದ್ರಿಂದ ನನಗಿಂತ ಫಲ ಇದೆ ಅನ್ನೋದನ್ನ ತಿಳ್ಕೊಂಡು ಈ ಹರಿ ಇಚ್ಛೆಯಿಂದ ಹೇಳಿದ್ನಲ್ಲ, ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ, ದೈವ ಅದೆಲ್ಲದರ ಅನುಕೂಲತೆಯಿಂದ ನಾನು ಕರ್ಮಗಳನ್ನು ಮಾಡ್ತೇನೆ. ಆದ್ದರಿಂದ ನಾನು ಪರಾಧೀನ ಕರ್ತೃವಾದ್ರೂ ಅಸ್ವತಂತ್ರನಾದ್ರೂ ವಿಧಿವಾಕ್ಯಕ್ಕೇನು ವೈಯರ್ಚ್ಯ ಅನ್ನೋದು ಬರೋದಿಲ್ಲ. ಸ್ವತಂತ್ರ ಕರ್ತೃವ ಇದ್ರೆ ವಿಧಿವಾಕ್ಯ ಸಾರ್ಥಕವಾಗತ್ತೆ, ಅಸ್ವತಂತ್ರ ಕರ್ತೃಗಳಲ್ಲಿ ವಿಧಿವಾಕ್ಯಕ್ಕೆ ವೈಯರ್ಚ್ಯ ಅನ್ನೋದು ಬರುತ್ತೆ ಅನ್ನೋದೆಲ್ಲ ಎಂಥದ್ದು ಇಲ್ಲಪ್ಪ. ಹಾಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಈಶ್ವರಾಧೀನತ್ವೇಪಿ ವಿಧಿದ್ವಾರ ನಿಯತಃ ತೇನೈವ. ಅದಕ್ಕೆ ಇನ್ನೊಂದು ಹೇಳುದು ಆಚಾರ್ಯ, ಪರಮಾತ್ಮನ ಪ್ರಸಾದದಿಂದಲೇ ಇಚ್ಛಾ ಹುಟ್ಟತ್ತೆ ಜೀವನಿಗೆ ಅಂತ ಅಲ್ವಾ? ಈಶ್ವರ ಪ್ರಸಾದಾತ್ ಇಚ್ಛೋತ್ಪತ್ತ್ಯ. ಈಶ್ವರನ ಪ್ರಸಾದದಿಂದ ಏನಾಗತ್ತೆ? ಇಚ್ಛಾ ಉತ್ಪತ್ತಿ ಆಗತ್ತೆ. ಆ ಕರ್ಮ ಮಾಡಬೇಕು ಎಂಬತಕ್ಕಂತಹ ಇಚ್ಛೆ ಉತ್ಪತ್ತಿ ಆಗತ್ತೆ. ಯಾರಿಂದ? ಈಶ್ವರನ ಪ್ರಸಾದದಿಂದ ಅಲ್ವಾ? ದೇವರ ಪ್ರಸಾದದಿಂದ, ದೇವರ ಅನುಗ್ರಹದಿಂದ ಕರ್ಮಗಳನ್ನ ಮಾಡಬೇಕು ಎಂಬತಕ್ಕಂತ ಇಚ್ಛೆ ಬರುತ್ತೆ ಅಂದ್ಮೇಲೆ ವಿಧಿವಾಕ್ಯ ಹಾಕಬೇಕು, ದೇವರೇ ಮಾಡಿಸ್ಬಿಡ್ಲಿ. ಇದು ಅದ್ಭುತವಾದ ವಿಷಯಗಳಿದೆಲ್ಲ. ದೇವರ ಪ್ರೇರಣೆಯಿಂದ ಕರ್ಮಗಳನ್ನ ಮಾಡಬೇಕೆಂಬತಕ್ಕಂತ ವಿಷಯದಲ್ಲಿ ಇಚ್ಛೆ, ಅದರ ಮೇಲೆ ಪ್ರಯತ್ನ ಜೀವನಿಗೆ ಬರುತ್ತೆ ಅಂತಂದು. ಹಾಗಿರ್ಬೇಕಾದ್ರೆ ವಿಧಿ ಯಾಕೆ?
ಮಾಡ್ಬೇಕಿದನ್ನ ಅಂತ ವಿಧಿಜ್ಞಾನ ಯಾಕೆ ಅವಶ್ಯಕ? ದೇವರ ಪ್ರೇರಣೆಯೇ ಸಾಕು ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈಶ್ವರಾಧೀನತ್ವೇಪಿ ಅವನು ಪರಮಾತ್ಮನ ಅಧೀನತ್ವ ಅಂತ ಅನ್ನೋದು ಜೀವನಿಗಿದ್ರೂ ಕೂಡ ವಿಧಿ ದ್ವಾರ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಭಗವಂತನ ಪ್ರೇರಣೆ ಆ ದಾರಿಯಲ್ಲೇ ಇರುತ್ತೆ ಯಾವಾಗ್ಲೂ. ದೇವರ ಪ್ರೇರಣೆ ಆ ದಾರಿಲೇ ಇರುತ್ತೆ ಯಾವಾಗಲೂ. ಆ ದಾರಿಯಲ್ಲೇ, ವಿಧಿಯ ದಾರಿಯಲ್ಲಿಯೇ ಭಗವಂತನ ಪ್ರೇರಣೆ ಇರುತ್ತೆ. ಆ ದಾರಿಯಲ್ಲಿ ಹೋಗಿರ್ತಕ್ಕ ಹರಿಯಿಂದ ಪ್ರೇರಿತನಾಗಿರ್ತಕ್ಕಂತ ಜೀವ ಅವನ್ ಏನ್ ಮಾಡ್ತಾನೆ? ಇಚ್ಛೆ ಮಾಡ್ತಾನೆ, ಆ ಕಾರ್ಯಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ದೇವರ ಪ್ರೇರಣೆ ವಿಧಿ ವಿಷಯದಲ್ಲೇ ಇರುತ್ತೆ ಯಾವಾಗ್ಲೂ. ಎಷ್ಟು ಸುಂದರವಾಗಿ ನಿರೂಪಣೆ ಮಾಡ್ತಾರೆ ನೋಡ್ರಿ ಆಚಾರ್ಯ. ದೇವರ ಪ್ರೇರಣೆಯೇ ಸಾಕು ಅಂದ್ಮೇಲೆ ವಿಧಿವಾಕ್ಯ ಯಾಕೆ ಅಂತಂದ್ರೆ ವಿಧಿವಾಕ್ಯದ ವಿಷಯದಲ್ಲೇ ಹರಿಪ್ರೇರಣೆ ಇರುತ್ತೆ. ಆದ್ದರಿಂದ ಆ ಪ್ರೇರಣಾನುಸಾರವಾಗಿರ್ತಕ್ಕ ಇಚ್ಛಾಪೂರ್ವಕವಾಗಿರ್ತಕ್ಕಂಥ ಪ್ರಯತ್ನ ಜೀವ ಮಾಡ್ತಾನೆ. ಆದ್ದರಿಂದ ವಿಧಿವಾಕ್ಯಕ್ಕೆ ಈಗೂ ವೈಯರ್ಥ್ಯ, ವಿಧಿವಾಕ್ಯ ವ್ಯರ್ಥವಾಗ್ಲಿ ಎಂಬತಕ್ಕಂಥ ಆಕ್ಷೇಪವನ್ನ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ಸರಿ, ನೀವೇನಿದ್ದೇನು ಅಧಿಷ್ಠಾನ, ಕರ್ತ, ಕರ್ಣ, ಪೃಥಗ್ವಿಧ ಅಂತೆಲ್ಲ ನೀವೇನ್ ಹೇಳಿದ್ರಿ? ನೀವು 5 ಕಾರಣಗಳನ್ನ ಕೊಟ್ರಿ, ಕರ್ಮ ಕಾರಣಗಳು ಅಂತ ಹೇಳಿ. ಆದ್ದರಿಂದ ಕರ್ಮ ಆಗ್ಬೇಕು ಅಂತಂದ್ರೆ ಈ ಕರ್ಮ ಕಾರಣಗಳು ಬೇಕು ಅಂತ ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ಅಂತೆಲ್ಲ ನೀವೇ ಹೇಳಿದ್ರಲ್ಲಪ್ಪ. ಆದ್ದರಿಂದ ಕರ್ಮಗಳಿಗೆ ಸ್ವಾತಂತ್ರ್ಯ ಅಂತನ್ನೋದು ಬಂದಿದೆ. ಯಾಕೆ? ಕರ್ಮ ಹುಟ್ಟಬೇಕು ಅಂತಂದ್ಮೇಲೆ ನಿಮಗೆ ಅದಕ್ಕೆ ಕಾರಣ 5 ಕಾರಣ ಅಂತ ಆಯ್ತಲ್ಲ ನಿಮ್ಗೆ. ಆದ್ದರಿಂದ ಅಧಿಷ್ಠಾನಾದಿಗಳೇನಿವೆ ನಿಮಗೆ, ದೇಹ ಭೂಮಿ ಅದೆಲ್ಲ ಸ್ವತಂತ್ರವಾಗಬೇಕಾಯ್ತು. ಯಾಕೆ? ಕರ್ಮೋತ್ಪತ್ತಿ ಕಾರಣ ಅದು, ನೇರವಾಗಿ ಕಾರಣ ಅದು. ಹರಿ ಇಚ್ಛೆ ಇದ್ರೂ ಕೂಡ ನೇರವಾಗಿ ನಿಯತಪೂರ್ವ ವೃತ್ತಿಯಲ್ಲಿದ್ದಂಥದ್ದು, ಆ ಕ್ಷಣದಲ್ಲಿದ್ದಂಥದ್ದು ಯಾವುದು? ದೇಹ ಇತ್ಯಾದಿ 5. ಅದು ಸ್ವತಂತ್ರ ಕಾರಣವಾಗಬೇಕಾಗತ್ತೆ ನೀವ್ ಹೀಗೆ ಹೇಳ್ಬಿಟ್ರೆ. ಅಂದ್ರೆ ಆಚಾರ್ಯ ಹೇಳ್ತಾರೆ, ಯದಿಚ್ಛಾ ಇಚ್ಛಾದಿರ್ ಜಾಯತೆ ತರ್ಹಿ ಕಾರಿತಮೇವ ಈಶ್ವರೇಣ ಫಲಂಚ ನಿಯತಂ. ಅಲ್ರಿ, ಕರ್ಮ ಇದಕ್ಕೆ ಅಧಿಷ್ಠಾನಾದಿಗಳಿಗೆ ಸ್ವತಂತ್ರ ಕರ್ತೃತ್ವ ಅಂತ ಅನ್ನೋದು ಎಲ್ಲಿ ಬರುತ್ತೆ? ನಿಮಗೆ ಕರ್ಮ ಮಾಡ್ಬೇಕು ಅಂತ ಇಚ್ಛೆ ಹುಟ್ಟಿದ್ರೆ, ಅಪೇಕ್ಷೆ ಹುಟ್ಟಿದ್ರೆ, ಅಪೇಕ್ಷೆ ಹುಟ್ಟಿ 10 ವರ್ಷ ಆದ್ರೂ ಕರ್ಮ ನಮ್ಮಿಂದ ಆಗಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಧಿಷ್ಠಾನಾದಿಗಳಿಗೆ ಸ್ವಾತಂತ್ರ್ಯ ಇದ್ದಿದ್ರೆ ಇಚ್ಛಾ ಹುಟ್ಟಿದ ತಕ್ಷಣವೇ ಪ್ರಯತ್ನ ಆಗ್ಬೇಕಾಗಿತ್ತು. ನಾನೀ ಹೋಮವನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಸರಿ, ಅಂದ್ಕೊಂಡ. ಅವನಿಗೆ 25ನೇ ವಯಸ್ಸಿಗೆ ಬಂದಾಗ ಅಂದ್ಕೊಂಡ. ಆ ಪೂರ್ವಕವಾದ ಪ್ರಯತ್ನ 60ನೇ ವಯಸ್ಸಿಗೆ ಮಾಡ್ದ ಅಲ್ವಾ? ನಾನು ಮಾಡ್ಬೇಕು, ನಾನು ಬದಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ. ಅಂದ್ಕೊಂಡಿದ್ ಯಾವಾಗ? ಹೋಗಿದ್ ಯಾವಾಗ? ಇಚ್ಛೆ ಬಂದ ತಕ್ಷಣ ಪ್ರಯತ್ನ ಆಗ್ಬಿಡುತ್ತಾ ಅಲ್ಲಿ? ಹೇಳಿ. ಆಲೂಗಡ್ಡೆ ಬೋಂಡ ತಿನ್ಬೇಕು, ತತ್ಕ್ಷಣಕ್ಕೆ ಪ್ರಯತ್ನ ಆಗೋಯ್ತು, ತಿಂದೇ ಬಿಟ್ಟ. ತಮಾಷೆ ಹೇಳಿದ್ದಷ್ಟೇ. ಒಟ್ನಲ್ಲಿ ಇಚ್ಛಾ ಬರ್ತಾ ಇದ್ದ ಹಾಗೇನೆ ಪ್ರಯತ್ನ ಆಗೋದಿಲ್ಲ. ಯಾಕಾಗೋದಿಲ್ಲ? ಹರಿಪ್ರೇರಣೆ ಆಗ್ಬೇಕಲ್ಲಿ. ಪ್ರಯತ್ನ, ಇಚ್ಛೆಗೆ ಪ್ರೇರಣೆ ಮಾಡಿದ ಭಗವಂತ ಪ್ರಯತ್ನಕ್ಕೆ ಪ್ರೇರಣೆ ಮಾಡಿದಾಗ ಮಾತ್ರವೇ ಕರ್ಮ ನಡೆಯುವಂಥದ್ದು. ಆದ್ದರಿಂದ ಎಲ್ಲವೂ ನಡೆಯುವಂಥದ್ದು ಯಾರಿಂದ? ಭಗವಂತನ ಪ್ರೇರಣೆಯಿಂದ. ಇಚ್ಛಾ ಪ್ರಯತ್ನಗಳು ನಮಗೇನಾದ್ರೂ ಬಂದಿದ್ರೆ, ಜೀವರಿಗೆ ಬಂದಿದ್ರೆ ಅದು ಭಗವಂತನಿಂದಲೇ. ಆಗ ದೇವ್ರು ಏನ್ ಮಾಡ್ತಾನೆ?
ಅಧಿಷ್ಠಾನಾದಿಗಳನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಜೀವರಿಂದ ಆ ಕರ್ಮಗಳನ್ನ ಮಾಡಿಸ್ತಾನೆ. ಮಾಡಿಸಿದ ಕರ್ಮಕ್ಕೆ ನಿಯತವಾಗಿ ಭಗವಂತನೇ ಫಲವನ್ನ ಕೊಡ್ತಾನೆ. ಫಲವೂ ಭಗವತ್ ಪ್ರೇರಿತವೇ, ಇಚ್ಛೆಯೂ ಭಗವತ್ ಪ್ರೇರಿತವೇ, ಅಧಿಷ್ಠಾನಾದಿಗಳ ಸಹಾಯವೂ ಭಗವತ್ ಪ್ರೇರಿತವೇ, ಪ್ರಯತ್ನವೂ ಎಲ್ಲವೂ ಭಗವಂತನ ಪ್ರೇರಣೆಯಿಂದ. ಆದ್ದರಿಂದ ಈ ಫಲ ಅಂತನ್ನೋದು ವಿಧಿಗೆ ವಿಷಯವಾಗದೇ ಇರತಕ್ಕಂತಹ ಪರಮಾತ್ಮನಿಗೂ ಅಲ್ಲ, ವಿಧಿಗೆ ವಿಷಯರಾಗದೇ ಇರತಕ್ಕಂತಹ ಜಡಕ್ಕೂ ಅಲ್ಲ. ಆದ್ದರಿಂದ ಫಲವು ವಿಧಿ ವಿಷಯರಾಗಿರ್ತಕ್ಕಂತಹ ಜೀವರಿಗೆ. ಆದ್ದರಿಂದ ಜೀವರಿಗೆ ವಸ್ತುತಃ ಕರ್ತೃತ್ವೇ ಪ್ಯಾಭಿಮಾನಿಕಂ ಕರ್ತೃತ್ವಂ ತಸ್ಯೈವ. ವಸ್ತುತಃ ಅಕರ್ತೃತ್ವೇ, ಸ್ವಾಭಾವಿಕವಾಗಿ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲದೆ ಇದ್ದರೂ ಕೂಡ ಅಕರ್ತೃತ್ವೇ ಅಪಿ ವಾ, ನಾನು ಅಸ್ವತಂತ್ರ, ನನಗೆ ಅತ್ಯಂತ ಸ್ಪಷ್ಟ ಗೊತ್ತಿದೆ, ನಾನು ಅಸ್ವತಂತ್ರ ಎಂಬತಕ್ಕಂತ ಜ್ಞಾನ ನನಗಿದ್ದೇ ಇದೆ. ವಾಸ್ತವಿಕವಾಗಿ ನಾನು ಅಸ್ವತಂತ್ರನಾಗಿದ್ರೂ ಕೂಡ ನನಗೆ ಸ್ವಲ್ಪ ಕರ್ತೃತ್ವಾಭಿಮಾನ ಉಂಟೇ ಉಂಟು. ಯಾವುದ್ರಿಂದ? ಅಭಿಮಾನಿಕಂ ಕರ್ತೃತ್ವಂ ತಸ್ಯೈವ. ಅಭಿಮಾನಿಕ, ಸ್ವಲ್ಪ ಅಹಂಕಾರ ಪ್ರಯುಕ್ತವಾಗಿರ್ತಕ್ಕಂಥ ನಾನು ನಾನು ಎಂಬತಕ್ಕಂಥ ಕರ್ತೃತ್ವ ಜೀವರಿಗೆ ಉಂಟು. ಆ ಅಭಿಮಾನಿಕವಾದ ಕರ್ತೃತ್ವ ಜೀವನಿಗೆ ಇಲ್ವೇ ಇಲ್ಲ ಅಂತ ಹೇಳಿದ್ದಿದ್ರೆ ಜಡ ಆಗ್ಬೇಕಾದಿತ್ತು. ಅವನು ಊಟ ಮಾಡಿದ್ ಯಾರಪ್ಪ? ನಂಗೆ ಗೊತ್ತಿಲ್ಲಪ್ಪ, ನಂಗೆ ಊಟದಲ್ಲಿ ನನ್ ಕರ್ತೃತ್ವ ಇಲ್ಲ ಅಂತಂದ್ರೆ ಅನ್ನ ಬಾಯೊಳ ಹೆಂಗೋಯ್ತು ಅವನಿಗೆ? ಸ್ನಾನ ಮಾಡಿದ್ಯಾರು? ನಂಗೆ ಗೊತ್ತಿಲ್ಲ. ಅಭಿಮಾನಿಕವಾದ ಕರ್ತೃತ್ವ, ಸ್ವಲ್ಪ ಅಹಂಕಾರ ಜೀವನಿಗೆ ಇಲ್ಲ ಅಂದಿದ್ರೆ ಜಡ ಆಗ್ಬೇಕಾದಿತ್ತು. ಅವನು ಸ್ವಲ್ಪ ಉಂಟು, ಪರಿಪೂರ್ಣವಾದ ಸ್ವಾತಂತ್ರ್ಯ ಅವನಿಗಿಲ್ಲದೆ ಇದ್ರು ಕೂಡ ಅಭಿಮಾನಿಕವಾಗಿರ್ತಕ್ಕ ಪರಾಧೀನ ಕರ್ತೃತ್ವ ವಿಶೇಷ ರೂಪವಾದಂತಹ ಒಂದು ಕರ್ತೃತ್ವ ಜೀವನಿಗೆ ಉಂಟು. ಕಿಂಚಿತ್ ಒಪ್ಬೇಕಾಗುತ್ತೆ ನಾವು ಅದಕ್ಕೆ. ಆಯ್ತಾ? ಕರ್ಮ ಮಾಡ್ಲಿಕ್ಕೆ ಅವನಿಗೆ ಅಂದ್ರೆ ಕರ್ತೃತ್ವ ಅಭಿಮಾನವೇ ಜೀವನಿಗೆ ಇಲ್ಲ ಅಂತ ಹೇಳಿದ್ದಿದ್ರೆ ಈ ವಿಧಿವಾಕ್ಯಕ್ಕೆಲ್ಲ ವೈಯರ್ಥ್ಯ ಬಂದ್ಬಿಡ್ತಾ ಇತ್ತು. ಯಾವನಿಗೋಸ್ಕರ ವಿಧಿವಾಕ್ಯ ಹೊರಟಿರೋದು? ಆದ್ದರಿಂದ ಒಂದ್ ಸ್ವಲ್ಪ ಉಂಟು ಅವನಿಗೆ. ಮತ್ ಯಾವ ಸ್ವಾತಂತ್ರ್ಯ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸ್ವಾತಂತ್ರ್ಯಂಚ ಜಡಂ ಅಪೇಕ್ಷ ಇತಿ ನ ಪ್ರವೃತ್ತಿ ವಿಧಿ ವೈಯರ್ಥ್ಯಂ. ಜಡವನ್ನ ಹೋಲಿಸಿಕೊಂಡ್ರೆ, ಜಡಾಪೇಕ್ಷ ವಾ ಜಡವಾದ ಪದಾರ್ಥವನ್ನ ಅಪೇಕ್ಷೆ ಮಾಡಿಕೊಂಡು ಜಡಕ್ಕಿಂತ ಸ್ವಲ್ಪ ಆಧಿಕ್ಯ, ಜಡಕ್ಕಿಂತ ಸ್ವಲ್ಪ ದೊಡ್ಡತನ ಜೀವರಿಗೆ ಉಂಟೇ ಉಂಟಲ್ವೇನ್ರಿ? ಅಲ್ವಾ? ಜಡದಂತೆ ಅಲ್ವಲ್ಲ ಜೀವ, ಜಡಕ್ಕಿಂತ ಸ್ವಲ್ಪ ಅಧಿಕನಾಗಿ ಜೀವ ಇದ್ದ ಅಂತಾನೆ. ಅದರಿಂದ ಜಡವನ್ನ ಅಪೇಕ್ಷೆ ಮಾಡಿಕೊಂಡು ಸ್ವಲ್ಪ ಸ್ವತಂತ್ರ ಅಂತ ಜೀವನನ್ನ ಕರೆಯುವಂಥದ್ದು. ಅಂದ್ರೆ ದೇವರು ಸ್ವಾತಂತ್ರ್ಯವನ್ನ ಕೊಟ್ಟು ಬಿಟ್ಟಿದ್ದಾನೆ, ದತ್ತ ಸ್ವಾತಂತ್ರ್ಯ ಅಂತ ಅನ್ನೋದು ಎಲ್ಲೂ ಇಲ್ಲ. ಆದ್ದರಿಂದ ಸ್ವಾತಂತ್ರ್ಯವನ್ನ ಜೀವರಿಗೆ ಕೊಟ್ಟು ಬಿಟ್ಟಿದ್ದಾನೆ ದೇವರು, ಸ್ವಲ್ಪ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ ಅನ್ನೋದು ಎಲ್ಲೂ ಕೂಡ ಶ್ರೀಮದಾಚಾರ್ಯರು ಅಪ್ಪಿ ತಪ್ಪಿ ಹೇಳಲಿಲ್ಲ. ಆದ್ದರಿಂದ ಏನಾಯ್ತು, ಸ್ವಲ್ಪ ಉಂಟು ಅವನಿಗೆ. ಸ್ವಾಭಾವಿಕವಾಗಿ ಅಕರ್ತೃವಾಗಿದ್ರು ಕೂಡ ಕರ್ತೃತ್ವಾಭಿಮಾನ ಅಹಂಕಾರದಿಂದ ನಾನು ಮಾಡಿದೆ ಎಂಬತಕ್ಕಂಥ ಹಾಗೆ ಅಹಂಕಾರ ಇಲ್ಲ ಅಂತ ಹೇಳಿದ್ದಿದ್ರೆ ಅವನಿಗೆ ಜಡ ಆಗ್ಬೇಕಾದಿತ್ತು ಅವನು. ಆದ್ದರಿಂದ ಜಡವನ್ನ ಅಪೇಕ್ಷೆ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಾತಂತ್ರ್ಯ ಅವನಿಗೆ ಉಂಟು. ಸರ್ವಂಚೈತದ್ ಅನುಭವೋಕ್ತ ಪ್ರಮಾಣ ಸಿದ್ಧಮಿತಿ ನ ಪೃಥಕ್ ಪ್ರಮಾಣ ಮುಚ್ಚತೆ. ಇದೆಲ್ಲ ಹೇಳಿದಂತಹ ವಾಕ್ಯಗಳೆಲ್ಲವೂ ಕೂಡ ಆಚಾರ್ಯ ಸ್ವಂತ ಮಾತಿವೆಲ್ಲ. ಇದೆಲ್ಲಾ ಮಾತುಗಳು ನಮ್ಮ ಅನುಭವ ಸಿದ್ಧವಾದದ್ದಾದ್ದರಿಂದ ಇದು ಯಾವ ಪ್ರಮಾಣ ಅಂತ ನಾವೇನ್ ಇದಕ್ಕೆ ಎಕ್ಸ್ಟ್ರಾ ಬೇರೆ ಪ್ರಮಾಣ ವಾಕ್ಯವನ್ನ ನಾವು ಹೇಳ್ತೀವಿ. ಪೃಥಕ್ ಪ್ರಮಾಣ ಮುಚ್ಚತೆ, ಇದಕ್ಕೆಲ್ಲ ನಾವು ಬೇರೆ ಪ್ರಮಾಣ ಕೊಡಲ್ಲ ಅಂತಾರೆ ಆಚಾರ್ಯ. ಅನುಭವ ಸಿದ್ಧವಾದ ಈ ವಿಷಯಗಳಿಗೆ ಎಲ್ಲ ನಾವು ಸುಮ್ಮನೆ ಇವತ್ತು ಹೇಳಿದ ಈ ಗೀತೆಯ ಚಿಂತನೆಗಳನ್ನೆಲ್ಲ ಫ್ರೀ ಇದ್ದಾಗ ಇನ್ನೊಂದ್ಸಲ ನೀವು ಅದನ್ನ ಹಾಕೊಂಡು ಯೂಟ್ಯೂಬ್ ಅಲ್ಲೋ ವಿಡಿಯೋದಲ್ಲ ಮತ್ತೆ ಕೇಳಿದಾಗ
ಹೌದಲ್ವಾ? ನಿತ್ಯ ಆಗುವಂತ ವ್ಯಾಪಾರ ಅಲ್ವಾ ನನ್ನಲ್ಲಿ? ನನ್ನ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಲ್ವಾ ನಂಗಿದೆಲ್ಲ? ನಮ್ಗೆ ಅನ್ಸತ್ತೆ. ಆದ್ದರಿಂದ ಅನುಭವವೇ ಪ್ರಮಾಣ. ಆದ್ದರಿಂದ ಇದಕ್ಕೆ ಮತ್ತೆ ಪ್ರತ್ಯೇಕವಾದ ಪ್ರಮಾಣವನ್ನ ನಾವು ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಕರ್ಮ ಅತ್ಯಂತ ಪ್ರಧಾನವಾಗಿ ಭಗವಂತನ ಪ್ರೇರಣೆಯಿಂದ ಇಚ್ಛಾ ಪ್ರಯತ್ನ ಪೂರ್ವಕವಾಗಿ ಕರ್ಮ ನಡೀತದೆ. ಆ ಕರ್ಮಕ್ಕೆ ಫಲವನ್ನ ಕೊಡತಕ್ಕಂಥವನು ಭಗವಂತನೇ. ಆದ್ದರಿಂದ ವಿಧಿ ವಿಷಯತ್ವ ಅಂತನ್ನೋದು ಜೀವರಿಗೆ ಹೊರತು ಭಗವಂತನಿಗೂ ಅಲ್ಲ, ಜಡಕ್ಕೂ ಅಲ್ಲ. ಆದ್ದರಿಂದ ಪರಾಧೀನ ಕರ್ತೃವಾಗಿದ್ರೂ ಕೂಡ ವಿಧಿವಾಕ್ಯಕ್ಕೆ ವೈಯರ್ಚ ಅಂತನ್ನೋದು ಬರೋದಿಲ್ಲ ಅಂತನ್ನೋದು ಅತ್ಯಂತ ಸಿದ್ಧವಾಗಿರ್ತಕ್ಕಂಥ ವಿಷಯ. ಮತ್ತೆ ಪುನಃ ಜ್ಞಾನ ಸಾಧನಗಳನ್ನ, ಅದು ಸಾಧನಗಳನ್ನ ಮತ್ತೆ ಹೇಳಬೇಕು ಎಂಬುದಾಗಿ ಭಗವಂತ ಇನ್ನು ಗುಣಭೇದಗಳನ್ನ ನಿರೂಪಣೆ ಮಾಡ್ತಾನೆ. ಗುಣಭೇದಾನ ಜ್ಞಾನಂ ಕರ್ಮ ಚ ಕರ್ತ ಚ ತಥೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವಚ್ಛೃಣುತಾನ್ಯಪಿ ಗುಣಭೇದತಃ. ಸತ್ವ, ರಜಸ್ಸು, ತಮಸ್ಸು ಈ ಮೊದಲಾಗಿರತಕ್ಕಂತಹ ಗುಣಗಳ ಭೇದದಿಂದ ಜ್ಞಾನ, ಕರ್ಮ, ಕರ್ತ. ಜ್ಞಾನವು 3 ತರ, ಕರ್ಮವು 3 ತರ, ಕರ್ತೃವು 3 ತರ ಎಂಬುದಾಗಿ ಗುಣಸಂಖ್ಯಾನೆ, ಗುಣಗಳನ್ನ ಲೆಕ್ಕ ಹಾಕುವಂತಹ ಗುಣಗಣ ಪ್ರಕರಣೆ. ಗುಣಗಣ ಪ್ರಕರಣ ಅಂತಂದ್ರೆ ಗುಣಗಳನ್ನ ಲೆಕ್ಕ ಹಾಕುವಂತಹ, ಗುಣಗಳನ್ನ ಹೇಳತಕ್ಕಂತಹ ವೈದಿಕವಾಗಿರತಕ್ಕಂತಹ ಸಾಂಖ್ಯಶಾಸ್ತ್ರಗಳಲ್ಲಿ ಹೇಳಲ್ಪಡ್ತದೆ. ಎಲ್ಲವೂ 3 ಸತ್ವಾದಿ ಭೇದದಿಂದ ಜ್ಞಾನ 3 ತರ, ಕರ್ಮ 3 ತರ, ಕರ್ತೃ 3 ತರ ಎಂಬತಕ್ಕಂತಹ ವಿಷಯ ಸಾಂಖ್ಯಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದನ್ನ ನಿನಗೆ ಯಥಾವತ್ತಾಗಿ ಹೇಳ್ತೇನೆ, ಕೇಳು. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ವಿಭಕ್ತೇಷು ಪರಸ್ಪರ ಭಿನ್ನವಾಗಿರ್ತಕ್ಕಂತಹ ನೀಚೋಚ್ಚ ಭಾವಂಗತಾಹ ಅಂತ ಪ್ರಮಾಣ ಹೇಳಿದಂತೆ ಜೀವರುಗಳು ಪರಸ್ಪರವಾಗಿ ನೀಚೋಚ್ಚ ಭಾವನೆಯಿಂದ ಕೂಡಿದಂತಹ ವ್ಯಕ್ತಿಗಳು. ಆ ನೀಚೋಚ್ಚ ಭಾವ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಸ್ವಾಭಾವಿಕವಾಗಿಯೇ ಇರುವಂತದ್ದು. ನೀಚೋಚ್ಚ ಭಾವ ಪರಸ್ಪರ ಭಿನ್ನ, ಒಂದಕ್ಕೊಂದು ದೊಡ್ಡದು, ಒಂದಕ್ಕೊಂದು ಚಿಕ್ಕದು ಅಷ್ಟೇ. ವಿಭಕ್ತಗಳಾದ, ಪರಸ್ಪರ ಭಿನ್ನಗಳಾದ, ನೀಚೋಚ್ಚ ಭಾವದಿಂದ ಯುಕ್ತವಾಗಿರತಕ್ಕಂತಹ ಜೀವ ಜಡಾತ್ಮಕವಾಗಿರತಕ್ಕ ಸಕಲ ಪ್ರಪಂಚದಲ್ಲಿ ಭಗವಂತ ಎಲ್ಲದರ ಒಳಗೆ ಒಂದೇ ಪ್ರಕಾರವಾಗಿ ಸನ್ನಿಹಿತನಾಗಿದ್ದಾನೆ. ಆ ಒಳಗಿರ್ತಕ್ಕಂತಹ ಭಗವಂತ ಒಂದೇ ತರ ಇದ್ದಾನೆ. ಅವನು ಏಕ ಸರ್ವೋತ್ತಮನಿದ್ದಾನೆ. ಅವನು ಎಲ್ಲಾ ಪದಾರ್ಥಗಳಲ್ಲಿದ್ರು, ಪರಸ್ಪರ ಭಿನ್ನವಾದ ಎಲ್ಲ ಪದಾರ್ಥಗಳಲ್ಲಿದ್ರೂ ಕೂಡ ಆ ಅಂತರ್ಯಾಮಿಯಾದ ಭಗವತ್ ತತ್ವಕ್ಕೆ ಭೇದ ಇಲ್ಲ. ಅವನು ಒಂದೇ ತರ ಇದ್ದಾನೆ. ಎಲ್ಲ ಪದಾರ್ಥಗಳಲ್ಲೂ ನಿರ್ದೋಷಾಶೇಷ ಸದ್ಗುಣ, ಒಂದೇ ಪ್ರಕಾರವಾಗಿದ್ದಾನೆ. ಅವ ಅವ್ಯಯನಾಗಿದ್ದಾನೆ ಎಂಬುದಾಗಿ ಯಾವನು ಚಿಂತನೆ ಮಾಡ್ತಾನೋ ಅವನ ಆ ಜ್ಞಾನವನ್ನ ಸಾತ್ವಿಕವಾದ ಜ್ಞಾನ, ಪರಸ್ಪರ ಭಿನ್ನವಾದ ಪದಾರ್ಥಗಳಲ್ಲಿ ಸನ್ನಿಹಿತನಾದ ಭಗವಂತ ಒಂದೇ ತರ ಇದ್ದಾನೆ ಅಂತ ಚಿಂತನೆ ಮಾಡುವುದನ್ನ ಸಾತ್ವಿಕ ಜ್ಞಾನ ಅಂತ ಕರೀತಾರೆ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿರಾಜಸಂ. ಯಜ್ಞಾನಂ ಯಾವ ಜ್ಞಾನ? ಎಲ್ಲ ಭೂತಗಳಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತ. ಹೌದಪ್ಪ, ಎಲ್ಲ ಪದಾರ್ಥಗಳು ಭಿನ್ನ ಭಿನ್ನವಾಗಿದೆ, ಒಂದಕ್ಕೊಂದು ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ. ಅಂತಹ ಪರಸ್ಪರ ಭಿನ್ನಗಳಾದ ಪದಾರ್ಥಗಳ ಒಳಗೆ ಸನ್ನಿಹಿತನಾದ ಭಗವಂತನೂ ಪರಸ್ಪರ ಭಿನ್ನನೇನು, ಭಗವದ್ ರೂಪಗಳಿಗೂ ಪರಸ್ಪರ ಭೇದ ಇದೆಯೇನು ಎನ್ನುವಂತಹ ಜ್ಞಾನವನ್ನು ರಾಜಸ ಜ್ಞಾನ ಅಂತ ಕರೀತಾರೆ. ಪರಸ್ಪರ ಭಿನ್ನ ನೀಚೋಚ್ಚ ಭಾವದಿಂದ ಕೂಡಿದಂತಹ ಪದಾರ್ಥಗಳಲ್ಲಿ ಸನ್ನಿಹಿತನಾದ ಭಗವಂತನು ಭಿನ್ನ ಭಿನ್ನ ರೂಪಗಳಿಂದ ಇದ್ದಾನೆ. ಭಿನ್ನ ಭಿನ್ನ ರೂಪ ಅಂದ್ರೆ
ನನ್ನ ಅಂತರ್ಯಾಮಿಗೂ ನಿಮ್ಮ ಅಂತರ್ಯಾಮಿಗೂ ಭೇದ ಅಂತ ಯಾವನು ಚಿಂತನೆ ಮಾಡ್ತಾನೋ ಅಂತಹವನ ಜ್ಞಾನವನ್ನ ರಾಜಸ ಜ್ಞಾನ ಅಂತ ಕರೀತಾರೆ. ಇನ್ನು ಎತ್ತು ಕೃತ್ಸ್ನ ವದೇ ಕಸ್ಮಿನ್ ಕಾರ್ಯೇ ಸಕ್ತ ಮಹೈತುಕಂ ಅತತ್ವಾರ್ಥವದಲ್ ಪಂಚ ತತ್ತಾಮಸಮುದಾಹೃತಂ. ಹೇಳ್ತಾನೆ ಏಕಸ್ಮಿನ್ ಕಾರ್ಯೇ, ಕಾರ್ಯ ಅಂದ್ರೆ ಜೀವ. ಯಾಕೆ ಅಂತಂದ್ರೆ ಸಂಸಾರಿಯಾಗಿದ್ದವನನ್ನು ಮುಕ್ತನನ್ನಾಗಿ ಮಾಡಿಕೊಳ್ತಾನೆ, ಆದ್ದರಿಂದ ಅವನು ಕಾರ್ಯ. ಜೀವನಲ್ಲಿ ನಾನು ಸರ್ವಗುಣ ಪರಿಪೂರ್ಣನಾದ ಬ್ರಹ್ಮ, ಹಾಗೆ ನಾನು ದೇವರನ್ನ ಏನಂತ ತಿಳ್ಕೊಂಡಿದ್ದಾನೆ, ದೇವರಿಗೆ ದೇವರ ಬಗ್ಗೆ ಏನು ಗೊತ್ತು? ಬೃಹದಾರಣ್ಯಕೋಪನಿಷತ್ತು ಅದನ್ನೇ ಅಹಂ ಬ್ರಹ್ಮಾಸ್ಮಿ ಇತಿ. ನಾನು ಬ್ರಹ್ಮ ಪರಿಪೂರ್ಣ ಇದ್ದೇನೆ, ನಾನು ಪರಿಪೂರ್ಣನಿದ್ದೇನೆ, ಆದ್ದರಿಂದ ನಾನು ಬ್ರಹ್ಮನಿದ್ದೇನೆ, ಅಹಂ ಬ್ರಹ್ಮ ಅಸ್ಮಿ ಎಂಬುದಾಗಿ ದೇವರು ತನ್ನ ಸ್ವರೂಪವನ್ನ ತಿಳ್ಕೊಳ್ಳುವಂತಹ ಪ್ರಕಾರ. ಹೇಗೆ ದೇವರು ತನ್ನನ್ನ ತಾನು ಹೇಗೆ ತಿಳ್ಕೊಳ್ತಾನೆ, ಹಾಗೆ ಜೀವ ತನ್ನನ್ನ ನಾನು ಪರಬ್ರಹ್ಮ ಅಂತ ತಿಳ್ಕೊಂಡ್ಬಿಡೋದು. ಜಗತ್ತಿನಲ್ಲಿ ಕಾಣತಕ್ಕಂತಹ ಎಲ್ಲ ಪದಾರ್ಥಗಳು ಪರಸ್ಪರವಾಗಿ ಅಭಿನ್ನವಾಗಿದೆ ಅಂತ ತಿಳ್ಕೊಳ್ಳೋದು. ನಾನು ಬ್ರಹ್ಮ ಅಂತ ತಿಳ್ಕೊಳ್ಳುವಂಥದ್ದು ತಾಮಸ ಜ್ಞಾನ. ಅಂದ್ರೆ ಜೀವನೇ ಪರಬ್ರಹ್ಮ ಅಂತ ತಿಳಿಯುವಂತಹ ಜ್ಞಾನ. ಅದಾದ ನಂತರದಲ್ಲಿ ಜಗತ್ತಿಗೂ ಜೀವನಿಗೂ ಭೇದ ಇಲ್ಲ, ಎಲ್ಲ ಒಂದೇ ತಾನೆ. ಆ ಮತದಲ್ಲಿ ನೋಡಿ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಜಗತ್ತಿಗೂ ಜೀವನಿಗೂ ಭೇದ ಇಲ್ಲ, ಎಲ್ಲ ಒಂದೇ. ಜೀವನೇ ಜಗದ್ರೂಪ, ಜಗತ್ತಿನ ರೂಪ ಅಂತ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಅಜ್ಞಾನ ಪರಿಕಲ್ಪಿತವಾದ ಒಂದು ಚಿಂತನೆ ತಾಮಸ ಜ್ಞಾನ. ಮತ್ತೆ ಅಹೈತುಕ, ಹೇತು ಅಂದ್ರೆ ಯುಕ್ತಿ ಇಲ್ಲದೆ ಚಿಂತನೆಯನ್ನ ಮಾಡದೆ, ಅತತ್ವಾರ್ಥವತ್, ಯಾವುದು ಇಲ್ಲ ಅದು ಇದೆ ಅಂತ ಅನ್ನೋದು, ಯಾವುದು ಇದೆ ಅದನ್ನ ಇಲ್ಲ ಅಂತ ಅನ್ನೋದು. ಇದನ್ನ ಯಾವ ಮತ ಹೇಳುತ್ತೆ ಅಂತ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಈ ಜ್ಞಾನವನ್ನ ತಾಮಸ ಜ್ಞಾನ ಅಂತ ಕರೀತಾ ಇದ್ದಾರೆ. ಒಟ್ನಲ್ಲಿ ಮಾಯಾವಾದ ಮತ ಅಷ್ಟೆ. ಇದನ್ನ ತಾಮಸ ಜ್ಞಾನ ಅಂತ ಕರೀತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ. ಆದ್ರಿಂದ ಜ್ಞಾನದಲ್ಲಿ 3 ಥರ ಹೇಳಿದ. ಇನ್ನು ಕರ್ಮದಲ್ಲಿ 3 ಥರ ಹೇಳ್ತಾನೆ ದೇವರು. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಆಫಲ ಪ್ರೇಪ್ಸುನಾ ಕರ್ಮ ಎತ್ತತ್ ಸಾತ್ವಿಕ ಮುಚ್ಚತೆ. ಯಾವ ಕರ್ಮ ನಿಯಮೇನ ಭಗವಂತ ಸರ್ವೋತ್ತಮ, ನಾನು ಮಾಡಿದ ಸಕಲ ಕರ್ಮಗಳು ಭಗವಂತನಿಗೆ ಪ್ರೀತಿಯಾಗಲಿ ಎಂಬುದಾಗಿ ತಿಳಿದು ಸ್ವಸ್ವ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಸಂಗರಹಿತಂ, ಸಂಘ ನಾನು ಮಾಡಿದೆ ಎಂಬತಕ್ಕ ಅಭಿಮಾನವಿಲ್ಲದೆ, ಅರಾಗದ್ವೇಷತಃ ಕೃತಂ, ಈ ಕರ್ಮವನ್ನು ನಾನು ಮಾಡೋದ್ರಿಂದ ನನಗೆ ಒಳ್ಳೆ ಕೀರ್ತಿ ಬರುತ್ತೆ, ಅಯ್ಯೋ ಇದ್ ನಾನ್ ನೆಟ್ಟಗ್ ಮಾಡ್ಲಿಲ್ಲ ಅಂತಂದ್ರೆ ಅಪಕೀರ್ತಿ ಬರುತ್ತೆ ಅಂತ ಅವನಿಗೆ ರಾಗವೂ ಇಲ್ಲ ದ್ವೇಷವೂ ಇಲ್ಲ. ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ. ಅಫಲ ಪ್ರೇಪ್ಸುನ, ಫಲದ ಮೇಲೆ ಅಪೇಕ್ಷೆ ಇಲ್ಲವೇ ಇಲ್ಲ. ಈ ಪ್ರಕಾರವಾಗಿ ತಿಳಿದು ಯಾವ ಕರ್ಮ ಮಾಡಲ್ಪಟ್ಟಿದೆಯೋ ಆ ಕರ್ಮವನ್ನ ಸಾತ್ವಿಕ ಕರ್ಮ ಅಂತ ಕರೀತಾರೆ. ಎತ್ತು ಕಾಮೇಪ್ಸುನ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಅಷ್ಟೇ, ಯಾವ ಕರ್ಮ ನಾನು ಕರ್ತ, ನಾನು ಮಾಡಿದೆ, ನನಗಿಂತ ಫಲ ಬರುತ್ತೆ, ಕರ್ತೃತ್ವಾಭಿಮಾನ ಅಹಂಕಾರ 2 ಅಷ್ಟೇ. ನಾನು ಮಾಡಿದೆ, ನನಗಿಂತ ಫಲ ಬರಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು, ಬಹುಲಾಯಾಸಂ, ಹೆಚ್ಚು ಆಯಾಸ ಕಷ್ಟ ಇದರಿಂದ ಕೂಡಿದೆಯೋ ಅಂಥ ಕರ್ಮವನ್ನ
ರಾಜಸ ಕರ್ಮ ಅಂತ ಕರೀತಾರೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ತತ್ತಾಮಸಮುದಾಹೃತಂ. ಅನುಬಂಧಂ, ಹೀಗೆ ಮಾಡೋದ್ರಿಂದ ಇಂತಹ ಸಮಸ್ಯೆ ಉಂಟಾಗತ್ತೆ. ನಾನು ವಿವೇಕ ಇಲ್ಲ, ಹೀಗೆ ಮಾಡೋದ್ರಿಂದ ಹೀಗಾಗತ್ತೆ, ಹಾಗೆ ಯಾವುದೇ ಪ್ರಕಾರವಾದ ವಿವೇಕವೂ ಇಲ್ಲ. ಕ್ಷಯಂ, ಇಂಥ ಕರ್ಮಗಳನ್ನು ಮಾಡಿಬಿಟ್ರೆ ದುಡ್ಡು ನಾಶ ಆಗತ್ತೆ, ಶಕ್ತಿ ನಾಶ ಆಗತ್ತೆ ಅನ್ನುವ ವಿವೇಕವೂ ಇಲ್ಲ. ಹಿಂಸಾಂ, ಇಂಥ ಹಿಂಸೆ ಬೇರೆ ಬೇರೆ ಪ್ರಾಣಿಗಳಿಗೆ, ಮನುಷ್ಯರಿಗೆ ಹಿಂಸೆ ಆಗತ್ತೆ. ಪೌರುಷಂ, ಸರಿ ನಾನ್ ಕೆಲಸ ಮಾಡಿದೆ, ಕಂಪ್ಲೀಟ್ ಮಾಡ್ಲಿಕ್ಕೆ ಆಗತ್ತಾ ಅನ್ನುವ ವಿಚಾರವನ್ನೂ ಮಾಡದೆ, ಮೋಹಾತ್, ಮೋಹದಿಂದ, ನಾನು ಸ್ವತಂತ್ರ, ದೇವರಿಗೆ ಸ್ವಾತಂತ್ರ್ಯ ಇಲ್ಲ, ನಾನೇ ಸ್ವತಂತ್ರ ಎನ್ನುವಂಥ ಬುದ್ಧಿಯಿಂದ ಯಾವ ಕರ್ಮ ಆರಂಭ ಮಾಡಲ್ಪಡ್ತದೋ ಅದನ್ನ ತಾಮಸ ಕರ್ಮ. ನೋಡಿ, ಇದನ್ನ ಏನಾಗತ್ತೆ, ದುಡ್ಡು ಹೋಗತ್ತಾ ಇಲ್ವಾ, ಬೇರೆ ಹಿಂಸೆ ಆಗತ್ತೋ ಇಲ್ವೋ, ಇದನ್ನ ಶುರು ಮಾಡಿಬಿಟ್ಟೆ ನಂಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವ ಯಾವುದನ್ನೂ ಚಿಂತನೆ ಮಾಡದೆ ಕರ್ಮಾರಂಭ ಮಾಡಿಬಿಟ್ರೆ ಅದನ್ನ ತಾಮಸ ಕರ್ಮ ಅಂತ ಕರೀತಾರೆ. ಜ್ಞಾನತ್ರೈವಿಧ್ಯ, ಕರ್ಮತ್ರೈವಿಧ್ಯ ತುಂಬಾ ಚೆನ್ನಾಗಿ ಹೇಳ್ದ ಕೃಷ್ಣ. ಈಗ ಕರ್ತೃತ್ರೈವಿಧ್ಯವನ್ನು ಹೇಳ್ತಾನೆ. ಕರ್ತೃವು 3 ರೀತಿಯಲ್ಲಿದ್ದಾನೆ. ಮುಕ್ತ ಸಂಘ, ಅನಹಂ ವಾದಿ, ಧೃತ್ಯುತ್ಸಾಹ ಸಮನ್ವಿತ, ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ, ಕರ್ತ ಸಾತ್ವಿಕ ಉಚ್ಯತೆ. 2 ಸಲ ಓದ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ ಅಂತ ಭಗವಂತ ಕೃಷ್ಣನು ಸುಲಭವಾಗಿ ಹೇಳಿದ್ದಾನೆ, ವ್ಯಾಸನು ಸುಲಭವಾದ ಶಬ್ದಗಳಲ್ಲಿ ಬರೆದಿದ್ದಾನೆ ಅಷ್ಟೇ. ಮುಕ್ತ ಸಂಘ ಅಲ್ವಾ, ಫಲದ ಮೇಲೆ ಸಂಘ ಇಲ್ಲ. ಅನಹಂವಾದಿ, ನಾನೇ ಮಾಡಿದೆ ಎಂಬತಕ್ಕಂಥದ್ದಿಲ್ಲ, ದೇವರು ಮಾಡಿಸಿದ ಅಂತ ಗೊತ್ತವನಿಗೆ. ಧೃತಿ ಉತ್ಸಾಹ ಸಮನ್ವಿತ, ಒಳ್ಳೆ ಕೆಲಸವನ್ನ ಮಾಡುವಾಗ ಕೆಲವು ಕಷ್ಟ ಬಂದೇ ಬರುತ್ತೆ, ಆ ದುಃಖವನ್ನ ಸಹಿಸಿಕೊಳ್ಳುವಂತಹ ಬುದ್ಧಿ. ಮತ್ತೆ ಎಷ್ಟೇ ಬಂದ್ರೂ ಕೂಡ ಎಂತೂಸಿಯಾಸಮ್ ಅನ್ನ ಕಡಿಮೆ ಮಾಡಿಕೊಳ್ಳದೇ ಇರೋದು, ಕರ್ಮಗಳನ್ನ ಮಾಡ್ತೇನೆ ಎಂಬತಕ್ಕಂತಹ ವಿಷಯದಲ್ಲಿ ಉತ್ಸಾಹ, ಅದರಲ್ಲಿ ಸಿದ್ಧಿ ಬರ್ಲಿ ಅಸಿದ್ಧಿ ಬರ್ಲಿ ನಿರ್ವಿಕಾರ ಅಷ್ಟೇ. ನೋಡ್ರಿ ಚೆನ್ನಾಗಿದೆ ಅವನಿಗೆ, ಸಿದ್ಧಿಯಾದ ಹರ್ಷ ಇಲ್ಲ, ಅಸಿದ್ಧಿಯಾದಾಗ ದುಃಖ ಇಲ್ಲ, ನಿರ್ವಿಕಾರನ ಯಾವನಿರ್ತಾನೋ ಅಂತ ಕರ್ತೃವನ್ನ ಸಾತ್ವಿಕ ಕರ್ತ ಅಂತ ಕರೀತಾರೆ. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ, ಹರ್ಷ ಶೋಕಾನ್ವಿತ ಕರ್ತ ರಾಜಸಃ ಪರಿಕೀರ್ತಿತಃ. ರಾಗಿ, ನಾನು ಮಾಡೋದ್ರಿಂದ ನನಗೆ ಬೇಕು ಫಲ ಬೇಕು, ಕೀರ್ತಿ ಯಶಸ್ಸೆಲ್ಲ ಬೇಕು. ಕರ್ಮ ಫಲ ಪ್ರೇಪ್ಸು, ಮಾಡಿದ ಕರ್ಮಕ್ಕೆ ಫಲ ಬೇಕು. ಲುಬ್ಧ, ಕರ್ಮ ಮಾಡಿದ ಸತ್ಪಾತ್ರನಿಗೆ ಏನಾರ ಕೊಡಯ್ಯ ಅಂತಂದ್ರೆ ಇಲ್ಲ, ಕೀರ್ತಿ ಬೇಕಂತೆ ಫಲ ಬೇಕಂತೆ, ದಾನದ ಬುದ್ಧಿ ಇಲ್ಲ, ಲೋಭಿ ಅಲ್ವಾ. ಹಿಂಸಾತ್ಮಕ, ಬೇರೆಯವರಿಗೆ ಹಿಂಸೆಯನ್ನ ಮಾಡತಕ್ಕಂತಹ ಪ್ರವೃತ್ತಿ. ಅಶುಚಿಹಿ, ದ್ರವ್ಯ ಶುದ್ಧಿ ಇಲ್ಲ, ತಾನೇ ಮಡಿ ಇಲ್ಲ. ಫಲ ಬಂದಾಗ ಸಂತೋಷ, ಫಲ ಬರದೇ ಇದ್ದಾಗ ದುಃಖ. ಇದರಿಂದ ಎಲ್ಲ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಕರ್ತೃವನ್ನ ರಾಜಸ ಕರ್ತೃ ಅಂತ ಕರೀತಾ ಇದ್ದಾರೆ. ಅಯುಕ್ತ ಪ್ರಾಕೃತ ಸ್ತಬ್ಧ, ಶಠೋ ನೈಷ್ಕೃತಿಕೋ ಅಲಸಃ, ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಅಯುಕ್ತ, ಯೋಗ ಇಲ್ಲ ಅವನಲ್ಲಿ, ಕೃಷ್ಣಾರ್ಪಣ, ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕೆಂಬತಕ್ಕಂತಹ ಬುದ್ಧಿ ಇಲ್ಲ. ಪ್ರಾಕೃತ, ಶ್ರೇಷ್ಠವಾದ ಕರ್ಮವನ್ನ ಮಾಡಿಲ್ಲ, ಅಂದ್ರೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವಿವೇಕಯುಕ್ತವಾದ ಕರ್ಮ ಅವನದ್ದಲ್ಲ. ಸ್ತಬ್ಧ, ನಾನೇ ಮಾಡಿದೆ, ನನ್ನಿಂದಲೇ ಆಯಿತು ಎಂಬತಕ್ಕಂಥ ಅಹಂಕಾರದಿಂದ ಜ್ಞಾನಿಗಳಾದವರಿಗೆ ತಲೆ ಬಗ್ಗದೆ ಇರುವವ. ಶಠಃ,
ಹೊರಗೊಂಥರ ಇರ್ತಾನೆ, ಒಳಗೆ ದ್ವೇಷ ಮಾಡ್ತಾ ಇರ್ತಾನೆ. ಆ ಬುದ್ಧಿ. ನೈಷ್ಕೃತಿಕ, ನೀಚವಾದ ದುಷ್ಟವಾದ ಕರ್ಮಗಳನ್ನ ಮಾಡತಕ್ಕಂಥವನು. ಅಲಸಹ, ಆಲಸ್ಯ, ಕರ್ಮಗಳನ್ನ ಮಾಡೋ ಸಮಯ ಬಂದ್ರೂ ಕೂಡ ಸೋಂಬೇರಿತನದಿಂದ ಮಾಡದೇ ಇರತಕ್ಕಂತಹ ವ್ಯಕ್ತಿ. ದೀರ್ಘಸೂತ್ರೀಚ, ಹೇಳ್ತಾರೆ ದೀರ್ಘಸೂತ್ರಿ ಪರಕೃತಂ ದೋಷಂ ದೀರ್ಘಕಾಲ ಕೃತಂ ಅಪ್ಯನುಚಿತಂ ಯಸ್ಸೂಚಯತಿ ಸಹ ದೀರ್ಘಸೂತ್ರಿ. ಬೇರೆಯವರು ಮಾಡಿದ ದೋಷ ತುಂಬಾ ಹಿಂದೆ, 25 ವರ್ಷದ ಹಿಂದೆ ನಮಗೇನೋ ಮಾಡಿಬಿಟ್ಟಿದ್ದಾನವನು. ಅದನ್ನೇ ಒಂದ್ 30 ವರ್ಷ ಆದ್ಮೇಲೂ ಅವ್ನ್ ನೋಡಿದಾಗ ಇದನ್ನೇ ಹೇಳ್ತಾ ಇರೋದು. ಅವ್ನ್ ನನಗೆ ಅವತ್ ಹಂಗ್ ಮಾಡಿಬಿಟ್ಟ, ಹಿಂಗ್ ಮಾಡ್ದವ್ ನೋಡ, ಕಾಪಿ ಕೊಡ್ಲಿಲ್ಲ, ಚುಚ್ಚಿ ಬಿಟ್ಟ, ಹೋಳಿಗೆ ಹಾಕ್ಲಿಲ್ಲ, ಏನಾ ಪಾಪ ಅದೊಂದು ದೋಷ ಮಾಡಿಬಿಟ್ಟಿದ್ದಾನವನು. ಯಾವುದೋ 25 ವರ್ಷದ ಹಿಂದೆ. ಇವನಿಗೆ 25 ವರ್ಷವಾಗಿದ್ದಾಗ, ಇವನ್ಗೆ 70 ವರ್ಷ ಆದ್ರೂ ಕೂಡ ಅವ್ನ್ ನೋಡಿದಾಗೆಲ್ಲ ಇದೇ ಮಾತಾಡೋದು, ದೋಷ ಸೂಚನೆಯನ್ನ ಮಾಡ್ತಾ ಇರುವಂತ. ಆದ್ದರಿಂದ ಅದು ಹೇಳಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ? ಉಪದ್ರವ ಆಗತ್ತೆ ಬೇರೆಯವರಿಗೆ. ಹೇಳಲಿಕ್ಕೆ ಅಯೋಗ್ಯವಾದದ್ದು, ಯಾವಾಗಲೋ ಹಿಂದೆ ಮಾಡಿದ್ದದ್ದನ್ನ ಈಗಲೂ ಅದನ್ನ ಹೇಳ್ತಾ ಇರ್ತಕ್ಕಂತ ದುಷ್ಟರನ್ನ ಶಾಸ್ತ್ರಗಳು ದೀರ್ಘಸೂತ್ರಿ ಅಂತ ಕರೆಯುತ್ತೆ. ಅಭಿಧಾನ ಕೂಡ ಹಾಗೆ ಇದೆ. ಪರೇಣಯ ಕೃತೋ ದೋಷೋ ದೀರ್ಘಕಾಲ ಕೃತೋಪಿ ವಾ ಯಸ್ತಸ್ಯ ಸೂಚಕೋ ದೋಷಾತ್ ದೀರ್ಘಸೂತ್ರೀ ಸ ಉಚ್ಯತೆ. ಯಾವನೋ ಮಾಡಿದ ದೋಷ ಯಾವಾಗಲೋ ಹಿಂದೆ ಮಾಡಿದ್ದಾನೆ, ಅದನ್ನ ಮಾತ್ಸರ್ಯಾದಿ ದೋಷದಿಂದ, ದುರ್ಗುಣಗಳಿಂದ ಇವನ್ ಹೀಗ್ ಮಾಡ್ದ ಅಂತ ಸೂಚನೆಯನ್ನ ಬೇರೆಯವರು ಹೇಳುವುದನ್ನ ದೀರ್ಘಸೂತ್ರಿ ಅಂತ ಕರಿತಾ ಇದ್ದಾರೆ. ಇಂತಹ ಎಲ್ಲ ದುರ್ಗುಣಗಳಿಂದ ಯುಕ್ತನಾಗಿರತಕ್ಕಂತಹ ಕರ್ತೃವನ್ನ ತಾಮಸ ಕರ್ತೃ, ಅವನು ತಾಮಸ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದ. ಇನ್ನು ಬುದ್ಧಿ, ಜ್ಞಾನತ್ರೈವಿಧ್ಯ ಆಯ್ತು, ಕರ್ಮತ್ರೈವಿಧ್ಯ ಆಯ್ತು, ಕರ್ತೃತ್ರೈವಿಧ್ಯ ಆಯ್ತು. ಈಗ ಬುದ್ಧಿತ್ರೈವಿಧ್ಯ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಅರ್ಜುನ, ಬುದ್ಧಿಯೂ ಕೂಡ ಸತ್ವ, ರಜಸ್ಸು, ತಮಸ್ಸು ಗುಣಗಳ ಭೇದದಿಂದ 3 ಪ್ರಕಾರವಾಗಿದೆ. ಆದ್ದರಿಂದ ಬುದ್ಧೇಹೇ ವಿವೇಕದಿಂದ ಕೂಡಿದ, ಅರ್ಥಾತ್ ನಿಶ್ಚಯಾತ್ಮಕವಾದ ಜ್ಞಾನದಿಂದ, ಧೃತೇಶ್ಚ ಕೆಲಸ ಶುರು ಮಾಡಿದ್ದೇವೆ, ಎಷ್ಟೇ ವಿಘ್ನಗಳು ಬಂದ್ರು ಅದನ್ನೆಲ್ಲವನ್ನ ಸಹಿಸಿಕೊಂಡು ಶುರು ಮಾಡಿದ ಕರ್ಮವನ್ನ ಮುಗಿಸ್ತೇನೆ ಎಂಬತಕ್ಕಂತ ಧೃತಿ, ಆ ಧೈರ್ಯದಿಂದ, ಭೇದಂ ಕರ್ಮದ ಭೇದವನ್ನ ಪ್ರತ್ಯೇಕವಾಗಿ ಹೇಳ್ತೇನೆ, ಅದನ್ನ ಕೇಳು. ಹೇಗಿರುತ್ತೆ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ, ಅದು ಹೇಗಿದೆ ಹೇಳ್ತೀನಿ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂಚಯ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಅರ್ಜುನ, ಪಾರ್ಥ, ಪ್ರವೃತ್ತಿಂಚ ನಿವೃತ್ತಿಂಚ ಅಂದ್ರೆ ಸಂಸಾರಕ್ಕೆ ಯಾವುದು ಬಂಧಕ, ಸಂಸಾರ ಬಂಧಕವಾಗಿರ್ತಕ್ಕ ಧರ್ಮ ಯಾವುದು, ಸಂಸಾರ ನಿವೃತ್ತಿಯನ್ನ ಮಾಡತಕ್ಕಂಥ ಧರ್ಮ ಅಂದ್ರೆ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕ ಧರ್ಮ ಯಾವುದು, ಕಾರ್ಯ ಯಾವ ದೇಶ ಕಾಲಗಳಲ್ಲಿ ಯಾವ ಕರ್ಮ ಮಾಡಬೇಕು, ಯಾವ ಕರ್ಮವನ್ನ ಮಾಡಬಾರದು, ಭಯೇ ಶಾಸ್ತ್ರದ ವಿರುದ್ಧವಾದ ಕರ್ಮಗಳನ್ನ ಮಾಡೋದ್ರಿಂದ ಇಂಥ ದುಷ್ಟ ಫಲ ಬರುತ್ತೆ ಅಂತ ಭಯ, ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡೋದ್ರಿಂದ ಅಭಯ. ಬಂಧ, ಸಂಸಾರದ ಬಂಧ, ಮೋಕ್ಷ, ಸಂಸಾರದ ಮೋಚನ ರೂಪವಾಗಿರ್ತಕ್ಕಂಥ ಮೋಕ್ಷ. ಇಂತಹ ಎಲ್ಲ ವಿಷಯಗಳಲ್ಲಿ ಯಾವನ ಬುದ್ಧಿ ಯಥಾರ್ಥವಾದ ಜ್ಞಾನವನ್ನ ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೋ ಆ ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ಚಿಂತನೆ ಮಾಡಬೇಕು. ಯಯಾ ಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಪಾರ್ಥ, ಯಾವನು ತನ್ನ ಬುದ್ಧಿಯಿಂದ ಧರ್ಮಾಧರ್ಮಗಳನ್ನು, ಕಾರ್ಯಗಳನ್ನು ಅಂದ್ರೆ ಧರ್ಮ ಮತ್ತು ಅಧರ್ಮದ ವಿಷಯದಲ್ಲಿ
ಕರ್ತವ್ಯವಾದ ಕೆಲವು ಕರ್ಮ, ಅಕರ್ಮ, ಅಕಾರ್ಯ ಎರಡರ ವಿಷಯದಲ್ಲಿ ಕೆಲವನ್ನ ಚೆನ್ನಾಗಿ ತಿಳ್ಕೊಳ್ಳೋದು ಅಂದ್ರೆ ಯಥಾರ್ಥವಾಗಿ ಕೆಲವನ್ನ ತಿಳಿಯೋದು, ಅಯಥಾರ್ಥವಾಗಿ ಕೆಲವನ್ನ ತಿಳಿಯೋದು ಅಂತಹ ಬುದ್ಧಿ. ಅಂದ್ರೆ ನಿಯಮೇನ ಯಥಾರ್ಥ ಜ್ಞಾನ ಇಲ್ಲ, ಯಥಾರ್ಥ ಜ್ಞಾನ ಪರಿಪೂರ್ಣವಾಗಿಲ್ಲ. ಒಂದು ಹಾಗೆ ತಿಳ್ಕೊಳ್ಳೋದು, ಒಂದು ಹೀಗೆ ತಿಳಿಯೋದು. ಅರ್ಜುನ, ಅಂತ ಬುದ್ಧಿಯನ್ನ ರಾಜಸೀ ಬುದ್ಧಿ ಅಂತ ಕರಿತಾ ಇದ್ದೇನೆ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿತ್ಸ ಪಾರ್ಥತಾಮಸಿ. ಇದು ಅತ್ಯಂತ ಸ್ಪಷ್ಟ ಇದೆ. ಇದಕ್ಕೆ ನಾವೇನ್ ಪ್ರತ್ಯೇಕವಾಗಿ ವ್ಯಾಖ್ಯಾನವೇ ಬೇಡ. ಇದು ಯಾವುದು ಧರ್ಮವೋ ಅದನ್ನ ಅಧರ್ಮ, ಯಾವುದು ಅಧರ್ಮವೋ ಅದನ್ನೇ ಧರ್ಮ ಅಂತ ತಿಳ್ಕೊಳ್ತಾನೋ ಅಜ್ಞಾನದಿಂದ ಯುಕ್ತನಾಗಿ ಎಲ್ಲವನ್ನ ವಿಪರೀತವಾಗಿ ತಿಳ್ಕೊಳ್ಳೋದು ಅವನು. ಅಂದ್ರೆ ಸತ್ಯವನ್ನ ಮಿಥ್ಯಾ ಅಂತ ತಿಳ್ಕೊಳ್ಳೋದು ಅಲ್ವಾ. ಭಗವಂತನ ಅಧೀನವಾಗಿರ್ತಕ್ಕಂತ ಜಗತ್ತನ್ನ ಭಗವದ್ ಅಧೀನ ಅಂತ, ಭಗವದ್ ಅಧೀನ ಅಲ್ಲ ಅಂತ ತಿಳ್ಕೊಳ್ಳೋದು, ಸತ್ಯವಾದ ಜಗತ್ತು ಮಿಥ್ಯಾ. ಎಲ್ಲ ವಿಚಿತ್ರವಾಗಿ ಇರುವ ಪದಾರ್ಥಗಳನ್ನ ಇರುವಂತೆ ಅಲ್ಲದೆ ವಿಪರೀತವಾಗಿ ಯಾವನು ಚಿಂತನೆಯನ್ನ ಮಾಡ್ತಾನೋ, ವಿಪರೀತಾರ್ಥ ಚಿಂತನೆಯನ್ನ ಮಾಡತಕ್ಕಂತಹ ಬುದ್ಧಿ ಏನಿದೆ ಅದನ್ನ ತಾಮಸಿ ಬುದ್ಧಿ. ಅವನಿಗೆ ಅಧರ್ಮವೇ ಧರ್ಮವಾಗಿ ಕಾಣುತ್ತೆ. ಎಷ್ಟು ಅದ್ಭುತ ನೋಡ್ರಿ. ಇದು ಬುದ್ಧಿ ತ್ರೈವಿಧ್ಯ. ಅಲ್ಲಿಗೆ ಜ್ಞಾನ, ಕರ್ಮ, ಕರ್ತ, ಬುದ್ಧಿ. ಇನ್ನು ಧೃತಿ, ಧೃತಿಯು ಕೂಡ ಸಾತ್ವಿಕ ರಾಜಸ ತಾಮಸ ಭೇದದಿಂದ ಮೂರಿದೆ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿಸ್ಸ ಪಾರ್ಥ ಸಾತ್ವಿಕಿ. ಧೈರ್ಯ, ಧೈರ್ಯವೂ ಮೂರ್ತರ. ಯೋಗೇನ, ಯೋಗ ಅಂದ್ರೆ ಉತ್ತಮವಿಗೆ ಮೋಕ್ಷ ಸಾಧನೆ ಭೂತವಾಗಿರ್ತಕ್ಕಂಥ ಭಗವದ್ಭಕ್ತಿ, ಆ ಭಗವದ್ಭಕ್ತಿಯಿಂದ ಯುಕ್ತವಾಗಿರ್ತಕ್ಕಂಥ ಧ್ಯಾನ, ಆ ಧ್ಯಾನವನ್ನ ಮಾಡ್ತಾ ಅವ್ಯಭಿಚಾರಿಣ್ಯ, ಶಾಸ್ತ್ರದಲ್ಲಿ ಯಾವ ವಿಷಯಗಳನ್ನ ಹೇಳಿದ್ದಾರೆ ಅಂತಹ ಶಾಸ್ತ್ರೋಕ್ತವಾದ ವಸ್ತುವನ್ನ ತಿಳ್ಕೊಂಡಿರುವಂಥದ್ದು. ಅಶಾಸ್ತ್ರೀಯವಾದದ್ದಲ್ಲ, ಶಾಸ್ತ್ರೋಕ್ತವಾದದ್ದನ್ನೇ ತಿಳ್ಕೊಂಡಿರುವಂಥದ್ದು. ಯಾರ ಮನಸ್ಸು, ಯಾರ ಪ್ರಾಣ, ಯಾರ ಇಂದ್ರಿಯಗಳು, ಇದೆಲ್ಲದರ ಕರ್ಮಗಳನ್ನ, ಮನಸ್ಸಿನ ಕರ್ಮವನ್ನ, ಪ್ರಾಣಗಳ ಕರ್ಮವನ್ನ, ಇಂದ್ರಿಯಗಳ ಕರ್ಮವನ್ನ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಯಾವ ಧೈರ್ಯ ಧರಿಸಿರ್ತದೋ ಅಂತಹ ಧೈರ್ಯವನ್ನ ಸಾತ್ವಿಕೀ ಧೈರ್ಯ ಅಂತ ಕರೀತಾರೆ. ಶಾಸ್ತ್ರೋಕ್ತವಾಗಿರತಕ್ಕಂತಹ ಧೈರ್ಯ ಸಾತ್ವಿಕ ಧೈರ್ಯ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ. ಅರ್ಜುನ, ಯಾವ ಧೈರ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲ ಇಲ್ಲಿ. ಯಾವ ಧೈರ್ಯ ಮೋಕ್ಷ ಧರಿಸಿರ್ತದೋ ಅದು ಸಾತ್ವಿಕ ಧೈರ್ಯ. ಯಾವ ಧೈರ್ಯ ಧರ್ಮಾರ್ಥ ಕಾಮಗಳನ್ನು ಧರಿಸಿರ್ತದೋ, ಆಯಾ ಪ್ರಸಂಗಗಳಲ್ಲಿ ಇದು ನಂದು 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 ಎಂಬತಕ್ಕ ಅಭಿಮಾನ ಬುದ್ಧಿಯಿಂದ ವಿಶೇಷವಾದ ಫಲವನ್ನ ಅಪೇಕ್ಷೆ ಮಾಡ್ತಾ ಇರ್ತದೋ ಆ ಧೈರ್ಯವನ್ನ, ಧರ್ಮಾರ್ಥ ಕಾಮಗಳ ವಿಷಯದಲ್ಲಿ ಫಲಾಪೇಕ್ಷೆಯನ್ನ ನನ್ನದ್ದು ಎಂಬತಕ್ಕಂತ ಬುದ್ಧಿಯಿಂದ ಯಾವುದು ಮಾಡ್ತಾ ಇರ್ತದೋ ಆ ಧೈರ್ಯವನ್ನ ರಾಜಸೀ ಧೈರ್ಯ ಅಂತ ಕರೀತಾರೆ. ಇನ್ನು ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವಚ ನ ವಿಮುಂಚತಿ ದುರ್ಮೇಧ ಧೃತಿಸ್ಸ ಪಾರ್ಥತಾಮಸಿ. ದುರ್ಮೇಧ ಸ್ಪಷ್ಟ ಆಯ್ತು. ಮೇಧ ಬುದ್ಧಿ ದುರ್ಮೇಧ, ದುಷ್ಟ ಬುದ್ಧಿ. ಅವನು ವಿಚಿತ್ರವಾದಂತಹ ಧೈರ್ಯ, ಅದೇ ತಾಮಸ ಧೈರ್ಯ ನೋಡಿ. ಅದು ಸ್ವಪ್ನ, ಸಿಕ್ಕಾಪಟ್ಟೆ ನಿದ್ದೆ, ಭಯ, ಶೋಕ, ವಿಷಾದ. ವಿಷಾದ ಅಂದ್ರೆ 2ನೇ ಅಧ್ಯಾಯದಲ್ಲಿ ಬಂದಿದೆ, ಮನೋದೌರ್ಬಲ್ಯ ಅಂತ, ಮನಸ್ಸಿನ ದೌರ್ಬಲ್ಯ. ಮತ್ತೆ ಮದ, ನಾನು ಅನ್ನುವುದನ್ನ ಯಾವನು ಬಿಡೋದಿಲ್ವೋ ವಿಚಿತ್ರವಾದ ಧೈರ್ಯ ಅದು. ಸಿಕ್ಕಾಪಟ್ಟೆ ನಿದ್ದೆ,
ಭಯ, ಶೋಕ, ವಿಷಾದ, ಮದ ಇದನ್ನ ಯಾವನು ಬಿಡೋದಿಲ್ವೋ ಅದನ್ನ ಬಿಡದೆ ಬಿಟ್ರೆ ಏನಾಗುತ್ತೆ ನೋಡ್ಬೋಣ ಏನಾಗುತ್ತೆ ಅನ್ನುವಂತ ಧೈರ್ಯ ಎಷ್ಟು ಸ್ಪಷ್ಟ ನೋಡ್ರಿ. ಅನುಭವ ಅಲ್ವ. ಅದಕ್ಕೆ ಇದೆಲ್ಲ ಅನುಭವ ಸಿದ್ಧವಾದ್ದರಿಂದ ಶ್ರೀಮದಾಚಾರ್ಯರು ಪ್ರತ್ಯೇಕ ಪ್ರಮಾಣ ಕೊಡ್ತಾ ಇಲ್ಲ ನಮಗೆ. ಇದೆಲ್ಲ ಅನುಭವ ಸಿದ್ಧ ನಮಗೆ. ಆದ್ದರಿಂದ ಇದಕ್ಕೆಲ್ಲ ವ್ಯಾಖ್ಯಾನವೇ ಇಲ್ಲ ನೋಡ್ರಿ. ಅಂತ ವಿಚಿತ್ರವಾಗಿರ್ತಕ್ಕಂತ ಧೈರ್ಯ ಏನಿದೆ ಆ ಧೈರ್ಯವನ್ನ ತಾಮಸೀ ಧೈರ್ಯ ಅಂತ ಕರೀತಾರೆ. ಜ್ಞಾನ, ಕರ್ಮ, ಕರ್ತೃ, ಬುದ್ಧಿ, ಧೈರ್ಯ ಅದೆಲ್ಲ ಮೂರಾಯ್ತು. ಇನ್ನು ಸುಖವೂ ಕೂಡ ಸಾತ್ವಿಕ, ರಾಜಸ, ತಾಮಸ ಭೇದದಿಂದ 3 ಪ್ರಕಾರವಾಗಿದೆ ಅಂತಾನೆ ಕೃಷ್ಣ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತನ್ನ ನಿಗಚ್ಚತಿ. ಅರ್ಜುನ, ಭರತವಂಶ ಶ್ರೇಷ್ಠನಾದ ಭರತರ್ಷಭ, ಅರ್ಜುನ ಯತ್ರ ಯಾವುದೋ ಒಂದು ಸುಖ, ತಿನ್ನುವುದೋ ಯಾವುದೋ ಒಂದು ಸುಖ, ಒಂದು ಎಕ್ಸಾಂಪಲ್ ನೀವೇ ಇಟ್ಕೊಂಡ್ಬಿಡಿ, ಕೇಳ್ತಾ ಇದ್ದೀರಿ. ಆ ಸುಖ ಅಭ್ಯಾಸ 10-15-20 ವರ್ಷದಿಂದ ಅಭ್ಯಾಸ ಆಗ್ಬಿಟ್ಟಿದೆ ಆ ಸುಖದಲ್ಲವ. ಆ ಅಭ್ಯಾಸದಿಂದ ಅದರಲ್ಲೇ ಅವನು ಮತ್ತೆ 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 ರಮತೆ ಸುಖ ಅನುಭವಿಸ್ತಾ ಇದ್ದ, ರಮಿಸ್ತಾ ದುಃಖಾಂತಂ ನಿಗಚ್ಚತಿ, ದುಃಖದ ನಾಶವನ್ನ ನಿಗಚ್ಚತಿ ಚೆನ್ನಾಗಿ ಪಡಿತಾನೋ ಅಂತಹ ಸುಖ 3 ತರ ಇದೆ. ಆ ಸುಖವನ್ನ ನಾನ್ ನಿನಗೆ ಹೇಳ್ತೀನಿ ಕೇಳು. ಎತ್ತದಗ್ರೇ ವಿಷಮಿವ, ಅವೆಲ್ಲ ಕೇಳ್ಬೇಕಾದ ಮಾತು. ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎತ್ತದಗ್ರೇ ಸುಖಮಿವ, ವಿಷಮಿವ, ಯಾವ ಸುಖ ಆರಂಭದಲ್ಲಿ ವಿಷದಂತೆ ಇರ್ತದೋ, ಏನೋ ಮಾಡ್ತಾ ಇದ್ದೀರಿ, ಅಭ್ಯಾಸ ಇಲ್ಲ, ದುಃಖ ಆಗ್ತಾ ಇರುತ್ತೆ, ಅಂದ್ರೆ ವಿಷದಂತೆ ಇರ್ತದೆ. ಅದರ ಪರಿಣಾಮ ಆಗುವಾಗ, ಲಾಸ್ಟಿಗೆ ಆಗುವಾಗ ಅಮೃತದಂತೆ ಸುಖವಾಗಿ ಆಗಿಬಿಡುತ್ತದೆ. ಆರಂಭದಲ್ಲಿ ದುಃಖ, ಕೊನೆಗೆ ಸುಖ. ಆತ್ಮಬುದ್ಧಿ ಪ್ರಸಾದಜ. ಆತ್ಮ ಅಂದ್ರೆ ಭಗವಂತ, ಆತ್ಮನಾಮಕನಾದ ಶ್ರೀ ವಿಷ್ಣುವಿನ ಅನುಗ್ರಹದಿಂದ ಬಂದದ್ದು. ಬುದ್ಧಿ ಪ್ರಸಾದಜ, ಬುದ್ಧಿ ಅವನ ಮೇಧೆ, ಬುದ್ಧಿ ಸ್ವಾಭಾವಿಕವಾಗಿ ಅಯೋಗ್ಯವಾದ ವಿಷಯ. ಆರಂಭದಲ್ಲಿ ದುಃಖ ಬಂತು, ಬೇಡಪ್ಪ ಇದು ಅಂತ ಅಯೋಗ್ಯ ಪದಾರ್ಥಗಳಿಗೆ ಹೋಗ್ಬಿಡೋದು ಅದಿಲ್ಲ. ಆರಂಭದಲ್ಲಿ ದುಃಖ ಇದ್ರೂ ಕೂಡ ಭಗವಂತ ಸುಖವನ್ನ ಕೊಟ್ಟೇ ಕೊಡ್ತಾನೆ ಎಂಬ ಚಿಂತನೆಯಿಂದ ಹೋಗುವಂಥದ್ದು. ಅಂತಹ ಸುಖ ಏನಿದೆ ಅದನ್ನ ಸಾತ್ವಿಕ ಸುಖ ಅಂತ ಕರೀತಾರೆ. ಆರಂಭದಲ್ಲಿ ದುಃಖ ಇದ್ರೂ ಕೂಡ ಪರಿಣಾಮದಲ್ಲಿ ಏನಿದೆ ಅಂತ ನೋಡ್ಬೇಕು. ಪರಿಣಾಮದಲ್ಲಿ ಸುಖವಾಗಿದ್ದಾಗ ಅದು ಸಾತ್ವಿಕ ಸುಖ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ವಿಷಯ ಮತ್ತು ಇಂದ್ರಿಯ ಸಂಯೋಗ, ಶಬ್ದ ಸ್ಪರ್ಶ ರೂಪರಸ ಗಂಧ, ಶ್ರೋತ್ರ ಚಕ್ಷು ಸ್ಪರ್ಶ ರಸನಾಘ್ರಾಣ, ಇದನ್ನೆಲ್ಲ ಅದಕ್ಕೆ ನೋಡಿ ಆಚಾರ್ಯ ಇದಕ್ಕೆಲ್ಲ ಒಂದೇ ಒಂದು ಅಕ್ಷರ ಭಾಷ್ಯ ಬರುದಿಲ್ಲ. ವಿಷಯ ಮತ್ತು ಇಂದ್ರಿಯ ಸಂಯೋಗದಿಂದ ಯಾವ ಸುಖ ಸ್ಟಾರ್ಟಿಂಗ್ ಅಲ್ಲಿ ಅಮೃತದಂತೆ, ಕೊನೆಗೆ ವಿಷದಂತೆ. ಸ್ಟಾರ್ಟಿಂಗ್ ಸೂಪರ್ ಆಗಿದೆ, ಕೊನೆಗೆ ದುಃಖ ತರ್ತಾ ಇದೆ. ಅಂತಹ ಸುಖವನ್ನ ರಾಜಸ ಅಂತ ಕರೀತಾರೆ. ಆರಂಭದಲ್ಲಿ ಅಮೃತದಂತೆ, ಕೊನೆಗೆ ವಿಷದಂತೆ ಇರತಕ್ಕಂತಹ ಸುಖವನ್ನ ಏನ್ ಕರೀತಾರೆ? ರಾಜಸೀ ಸುಖ. ಇನ್ನು ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಅಷ್ಟೇ ಮುಗಿತಿಲ್ಲಿಗೆ. ಯಾವ ಸುಖ ಆರಂಭದಲ್ಲಿಯೂ ಅನುಬಂಧೆ ದಿ ಎಂಡ್ ಮಾಡ್ಬೇಕಾದಾಗ್ಲೂ ಕೊನೆಯಲ್ಲಿಯೂ
ಆತ್ಮನಃ, ಜೀವನಿಗೆ, ಯಾವ ಜೀವನಿಗೆ ಮೋಹವನ್ನೇ ಉಂಟು ಮಾಡ್ತದೋ, 24 ಗಂಟೆ ಬೇರೆಯವರ ಅಧೀನವಾಗಿಯೇ ಇರುವಂತೆ ಮಾಡ್ತದೋ ಅಂತಹ ನಿದ್ರೆ. ಆನಂದವಾಯ್ತಪ್ಪ ನಿದ್ದೆ ಮಾಡಿ, ಅಬ್ಬಬ್ಬಬ್ಬಬ್ಬಬ್ಬ ಬಡ್ಕೋಬೇಕು ಬಾಯಿ. ನಿದ್ರೆಯಿಂದ ಬಂದಂತಹ ಸುಖ ಬೇರೆಯವರ ಅಧೀನವೇ, ದುಃಖವೇ, ಮೋಹವೇ ಅದಕ್ಕೆ ಫಲ. ನಿದ್ರಾ ಆಲಸ್ಯ, ನಿದ್ದೆ ಮಾಡಿ 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 ಶರೀರಕ್ಕೆ ಮಾಂದ್ಯ ಬಂದು ಬಿಟ್ಟಿದೆ, ಮಂದ ಆಗ್ಬಿಟ್ಟಿದ್ದಾನೆ. ಮತ್ತೆ ಪ್ರಮಾದ, ಪ್ರಮಾದ ಅಂದ್ರೆ ಅಧರ್ಮದಲ್ಲಿ ಹೋಗುವಂತಹ ಬುದ್ಧಿ, ಪ್ರಮಾದ, ಮಿಸ್ಟೇಕ್ ಮಾಡ್ತಾ ಇರೋದು. ಪ್ರಮಾದ ಅಂದ್ರೆ ಮಿಸ್ಟೇಕ್ ಅಂತ, ಪ್ರಮಾದ. ಇವುಗಳಿಂದ ಯಾವ ಸುಖ ಉಂಟಾಗ್ತದೋ, ನಿದ್ದೆಯಿಂದ ಆಗುವಂತಹ ಸುಖ, ಆಲಸ್ಯದಿಂದ ಆಗುವಂತಹ ಸುಖ, ಪ್ರಮಾದದಿಂದ ಉಂಟಾಗುವಂತಹ ಸುಖ, ಇಂಥ ಎಲ್ಲ ಸುಖವನ್ನ ತಾಮಸೀ ಸುಖ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ಅರ್ಜುನ, ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯಾಸ್ತ್ರಿಭಿರ್ಗುಣೈಃ. ಎಲ್ಲ ಜೀವ ಸಮುದಾಯವು ಯತ್ ಸ್ವಯಂ, ಯಾವ ಜೀವ ಸಮುದಾಯ, ಪ್ರಕೃತಿಜೈರ್ಗುಣೈಹಿ, ಪ್ರಕೃತಿಯಿಂದ ಹುಟ್ಟಿದಂತಹ ಈ ಸತ್ವರಜಸ್ತಮೋ ಗುಣಗಳಿಂದ, ಮುಕ್ತಂ ಬಿಟ್ಟಿದೆ, ಈ ಜೀವ ಸಮುದಾಯಕ್ಕೆ ತ್ರಿಗುಣಗಳ ಬಂಧ ಇಲ್ಲ ಅಂತ ಹೇಳಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲಿ? ದಿವಿ, ದೇವತೆಗಳಿಗೂ ಇಲ್ಲ. ದೇವತೆಗಳು ತ್ರಿಗುಣಬದ್ಧರೇ, ಸ್ವರ್ಗದಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳು, ದೇವತೆಗಳು, ಬ್ರಾಕೆಟ್ ಅಲ್ಲಿ ದೈತ್ಯರು ಅಂತ ಹಾಕೊಳ್ರಿ, ದೈತ್ಯರುಗಳು, ಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು, ಅವ್ರು ಯಾರೇ ಆಗ್ಲಿ, ಯಾವುದೇ ನೋಡಿ, ಇಷ್ಟು ವಿಭಾಗ ಮಾಡಿದ ಮೇಲೆ ಇನ್ನು ವಿಭಾಗ ಮಾಡ್ತಾ ಹೋದ್ರೆ ಅದು ತ್ರಿಗುಣಗಳ ವಿಭಾಗ ಮುಗಿಯೋದೇ ಅಲ್ಲ, ತ್ರೈಗುಣ್ಯ. ಅದಕ್ಕೆ ದೇವರು ಹೇಳಿಬಿಟ್ಟ, ಜಗತ್ತಿನಲ್ಲಿ ಏನೇನಿದೆ, ನೀ ಏನೇನ್ ನೋಡ್ತಾ ಇದ್ದಿ ಜಗತ್ತಿನಲ್ಲಿ, ಅದು ಎಲ್ಲವೂ ಕೂಡ ಮೂರು 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 ಗುಣಗಳಿಂದ ಯುಕ್ತವಾಗಿದೆ. ತ್ರಿಗುಣಗಳು ಇಲ್ಲದೆ ಇರತಕ್ಕಂತಹ ಪದಾರ್ಥ ಅಂತನ್ನೋದು ಲೋಕದಲ್ಲಿ ಯಾವುದೂ ಇಲ್ಲ. ಇಲ್ಲಿ ಒಂದು ಕನ್ಸಾಲಿಡೇಟ್ ಮಾಡಿ ಹೇಳ್ಕೊಟ್ಬಿಡ್ತೀನಿ ನಾನು ನಿಮ್ಗೆ, ಇವಾಗ ಮುಗಿಸ್ಬಿಡ್ತೀನಿ. 8:45 ಆಗೋಯ್ತಾಗ್ಲೇ. ಇದೊಂದು ವಿಷಯವನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಜೀವರಲ್ಲಿ 3 ತರ ಇದ್ದಾರೆ, ಸಾತ್ವಿಕ, ರಾಜಸ, ತಾಮಸ. ತುಂಬಾ ಅದ್ಭುತವಾದ, ಅದಕ್ಕೆ ವ್ಯಾಖ್ಯಾನ ಇಟ್ಟುಕೊಂಡು ನಾವು ಗೀತೆಯನ್ನು ನೋಡಿದಾಗ ತುಂಬಾ ಸುಂದರವಾಗಿ ಅರ್ಥ ಆಗುತ್ತೆ ನಮಗೆ. ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ ಜೀವರಲ್ಲಿ 3 ತರ ಇರುವಂಥದ್ದು. ಅದರಲ್ಲಿ ಮತ್ತೆ ಸಾತ್ವಿಕರು 3 ತರ, ರಾಜಸರು 3 ತರ, ತಾಮಸರು 3 ತರ, ನಮಗದೆಲ್ಲ ಗೊತ್ತಿದೆ. ಅದರಲ್ಲಿ ಏನು, ಆ ದೇವತೆಗಳ ವಿಭಾಗದಲ್ಲಿ, ಸಾತ್ವಿಕ ವಿಭಾಗದಲ್ಲಿ ಪಿತೃ, ಗಂಧರ್ವ ಮೊದಲಾಗಿರ್ತಕ್ಕಂತ ವ್ಯಕ್ತಿಗಳನ್ನ ಸಾತ್ವಿಕ ತಾಮಸರು ಅಂತ ಕರೀತಾರೆ. ಅಂದ್ರೆ ಸಾತ್ವಿಕರ ಗುಂಪು ಅಂತ ನೋಡ್ಕೊಂಡ್ರೆ, ಪಿತೃಗಂಧರ್ವ ಇತ್ಯಾದಯ ಮೊದಲಾದವರು ಸಾತ್ವಿಕ ತಾಮಸರು, ಮತ್ತೆ ಋಷಿಗಳನ್ನ ಸಾತ್ವಿಕ ರಾಜಸರು ಅಂತ ಕರೆಯುವ, ದೇವತೆಗಳನ್ನ ಸಾತ್ವಿಕ ಅಂತಹ ಸಾತ್ವಿಕರಾಗಿರ್ತಕ್ಕಂತಹ ದೇವತೆಗಳಲ್ಲಿ ಬೃಹಸ್ಪತಿಯೇ ಮೊದಲಾಗಿರ್ತಕ್ಕಂಥವರು ಸಾತ್ವಿಕ ತಾಮಸರು, ಇಂದ್ರದೇವರು ಸಾತ್ವಿಕ ರಾಜಸ, ರುದ್ರದೇವರಿಂದ ಶುರು ಮಾಡಿಕೊಂಡು ಬ್ರಹ್ಮದೇವರ ತನಕ ಸಾತ್ವಿಕ ನೋಡಿ ವಿಭಾಗ ಇದು. ಅದರಲ್ಲಿ ಮತ್ತೆ ರುದ್ರದೇವರು ಅಂತ ಇಟ್ಟುಕೊಂಡ್ರೆ ಸಾತ್ವಿಕ ತಾಮಸ. ಅವರಿಗಿಂತ ಮೇಲಿರ್ತಕ್ಕಂಥವ್ರು ಸರಸ್ವತಿ ಭಾರತೀಯರು, ಅವರು ಸಾತ್ವಿಕ ರಾಜಸರು. ಸರಸ್ವತಿ ಭಾರತೀಯರಿಗಿಂತ ಉತ್ತಮರಾದವರು ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವ ಅಂದ್ರೆ ಬ್ರಹ್ಮವಾಯುಗಳು, ಋಷಿಗಳು ಅಂತ ತಾತ್ಪರ್ಯ. ಅವ್ರು ಯಾರು? ಸಾತ್ವಿಕರು. ಇದು ಒಂದು ಭಾಗ. ಆದ್ರೆ ಇನ್ನು ಈ ಮಧ್ಯಮದಲ್ಲಿ ಉತ್ತಮರು ಅಂತ ಮನುಷ್ಯರು, ಅವರು ರಾಜಸರು. ಅವರಲ್ಲಿ ಮತ್ತೆ 3 ತರ ಇದ್ದಾರಲ್ಲಿ. ಬ್ರಾಹ್ಮಣರನ್ನ ಆರಂಭ ಮಾಡಿಕೊಂಡು ಬ್ರಾಹ್ಮಣರಿಂದ
ಆರಂಭ ಮಾಡಿಕೊಂಡು ಸ್ವಲ್ಪ ನೀಚರಾಗಿರತಕ್ಕಂತಹ ಭಗವದ್ಭಕ್ತರು, ನೀಚ ಯೋನಿಯಲ್ಲಿ ಬಂದಿರತಕ್ಕಂತಹ ಭಗವಂತನ ಭಕ್ತರವರೆಗೂ ಅವರೆಲ್ಲರನ್ನ ರಾಜಸ ಸಾತ್ವಿಕರು ಅಂತ. ಮಹಾ ನೀಚ ಯೋನಿ ಆದ್ರೆ ಭಗವದ್ಭಕ್ತ. ಬ್ರಾಹ್ಮಣರಿಂದ ಆರಂಭ ಮಾಡಿಕೊಂಡು ನೀಚ ಯೋನಿಯಲ್ಲಿ ಬಂದಿರತಕ್ಕ ಭಗವದ್ಭಕ್ತರವರೆಗೂ ರಾಜಸ ಸಾತ್ವಿಕ. ಆ ರಾಜಸ ಸಾತ್ವಿಕರಲ್ಲಿಯೂ ಕೂಡ ಬ್ರಾಹ್ಮಣರನ್ನ ರಾಜಸ ಸಾತ್ವಿಕ ಅಂತ ಕರೀತಾರೆ. ಕ್ಷತ್ರಿಯರನ್ನ ಸ್ವಲ್ಪ ರಾಜಸ ಜಾಸ್ತಿ ಅವರಲ್ಲಿ, ರಜೋಗುಣ ಆಧಿಕ್ಯ ಕ್ಷತ್ರಿಯರಲ್ಲಿ ಇರೋದ್ರಿಂದ ಅವರನ್ನ ರಾಜಸ ಸಾತ್ವಿಕ ಅಂತ ಕರೆಯುವಂಥದ್ದು. ಇನ್ನು ವೈಶ್ಯರಲ್ಲಿ ಸತ್ವಗುಣ ರಜೋಗುಣ 50-50 ಅರ್ಧರ್ಧ ಇರುತ್ತೆ. ಆದ್ದರಿಂದ ವೈಶ್ಯರುಗಳನ್ನ ರಾಜಸ ಸಾತ್ವಿಕ ಅಂತ ಕರೆಯುವಂಥದ್ದು. ಇನ್ನು ಶೂದ್ರಾದಿಗಳಿಗೆ ತಮೋಗುಣ ಸ್ವಲ್ಪ ಇರೋದು, ರಜೋಗುಣ ಜಾಸ್ತಿ ಇರೋದು. ಆದ್ದರಿಂದ ಆ ಶೂದ್ರಾದಿಗಳನ್ನ ತಾಮಸ ರಾಜಸ ಸಾತ್ವಿಕ ಅಂತ ಕರೆಯುವಂಥದ್ದು. ಇದರಲ್ಲಿ ಮತ್ತೆ ವಿಭಾಗ ಇದೆ ನೋಡಿ. ರಾಜಸ ಸಾತ್ವಿಕ ಬ್ರಾಹ್ಮಣರು ಇದ್ದಾರಲ್ಲ, ಬ್ರಾಹ್ಮಣರಲ್ಲಿ ಪರಮಹಂಸರು ಅಂತ ಇದ್ದಾರೆ. ಶುದ್ಧ ಸತ್ವಗುಣಯುಕ್ತರಾದವರು ಅಂತ ಕರೀತಾರೆ ಅವ್ರನ್ನ ಪರಮಹಂಸರು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಅಂತ ಕರಿತೇವಲ್ಲ ಸ್ವಾಮಿಗಳೆಲ್ಲ ಬಂದಾಗ, ಅವ್ರು ಪರಮಹಂಸರು. ಅವರಿಗೆ ಯಜ್ಞೋಪವೀತವೂ ಇಲ್ಲ, ಶಿಖಾವೂ ಇಲ್ಲ, ದಂಡ ಇದೆ ಕೈಯಲ್ಲಿ, ಏಕದಂಡಿಗಳು. ಇವರು ಶುದ್ಧ ಸತ್ವಗುಣದವರು. ಯಾರಲ್ಲಿ? ರಾಜಸ ಸಾತ್ವಿಕ ಬ್ರಾಹ್ಮಣರಲ್ಲಿ ಶುದ್ಧ ಸತ್ವಗುಣವುಳ್ಳವರು ಪರಮಹಂಸದ ಏಕದಂಡಿಗಳು, ಶಿಖಾ ಯಜ್ಞೋಪವೀತವಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು. ಇನ್ನು ಅದಕ್ಕಿಂತ ಅಲ್ಪ ರಜೋಗುಣಯುಕ್ತರು ಆದ್ರೆ ಸತ್ವಗುಣ ಇದೆ, ಅವರನ್ನ ಹಂಸರು ಅಂತ ಕರೀತಾರೆ. ಸನ್ಯಾಸಿಗಳ ವರ್ಗ ಇದು ಹಂಸರು. ಅಂದ್ರೆ ಅವರಿಗೆ ಶಿಖಾ ಇಲ್ಲ, ಯಜ್ಞೋಪವೀತ ಇದೆ, ದಂಡ ಒಂದೇ ದಂಡ. ಇನ್ನು ಅವರಿಗಿಂತ ಹೆಚ್ಚು ರಜೋಗುಣ ಇರತಕ್ಕಂಥವ್ರು, ಅಂದ್ರೆ ಹಂಸರಿಗಿಂತ ಹೆಚ್ಚು ರಜೋಗುಣದಿಂದ ಕೂಡಿದ ಸಾತ್ವಿಕರು, ಅವ್ರನ್ನ ತ್ರಿದಂಡಿ ಅಂತ ಕರೀತಾರೆ. 3 ದಂಡ, ಯಜ್ಞೋಪವೀತವೂ ಇದೆ, ಶಿಖೆಯೂ ಇದೆ. ಒಂದು ಊರಲ್ಲಿ ಒಂದಿನ ಮಾತ್ರ ವಾಸ ಮಾಡ್ತಾರೆ. ಈ ಊರು ಅಂತಂದ್ರೆ ಒಂದ್ ದಿವಸ ಇರ್ತಾರೆ. ಅವರಿಗೆ ಬಹುದಕ ಅಂತ ಹೆಸರು. ಅವರಿಗಿಂತ ಇನ್ನೂ ಜಾಸ್ತಿ ರಜೋಗುಣ. ಆ ರಜೋಗುಣಯುಕ್ತವಾಗಿರತಕ್ಕ ಸತ್ವಗುಣ, ಬಹುದಕರಿಗಿಂತ ಹೆಚ್ಚು ರಜೋಗುಣಯುಕ್ತವಾಗಿರತಕ್ಕ ಸತ್ವಗುಣ. ಅವನು 3 ದಂಡ, ಅವನಿಗೂ ಯಜ್ಞೋಪವೀತ, ಅವನಿಗೂ ಶಿಖ. ಬದುಕಿರೋ ತನಕ ಅವನು ಸಂಚಾರ ಇಲ್ಲ, ಅವನ ಮನೆಯಲ್ಲೇ ವಾಸ, ಮಕ್ಕಳು ಇಕ್ಳು ಕೊಡುವಂತದ್ರಲ್ಲೇ ವಾಸ. ಅವನು ಕುಟೀಚಕ ಅಂತ ಹೆಸರು. ಇದು ಮಧ್ಯಮರಲ್ಲಿ. ಇನ್ನು ತಾಮಸರು ನಮಗೆಲ್ಲ ಗೊತ್ತಿರೋ ಅಂತದ್ದೆ. ಅಲ್ಲ, ಮನುಷ್ಯಾಧಮರು, ಸಾತ್ವಿಕ ತಾಮಸರು, ದೈತ್ಯರುಗಳ ಸೇವಕರಾಗಿರ್ತಕ್ಕಂಥವ್ರನ್ನ ರಾಜಸ ತಾಮಸ, ಮತ್ತೆ ದೊಡ್ಡ ದೊಡ್ಡ ಪ್ರಸಿದ್ಧರಾಗಿರ್ತಕ್ಕ ದೈತ್ಯರುಗಳನ್ನ ತಾಮಸ ಅಂತ ಈ ಪ್ರಕಾರವಾಗಿ ಗುಣಭೇದದಿಂದ ಈ ಚಿಂತನೆಯನ್ನ ಮಾಡತಕ್ಕಂಥ ಪ್ರಕಾರ. ಇದಕ್ಕೆ ಇನ್ನು ವಿಸ್ತೃತವಾಗಿರ್ತಕ್ಕ ಚಿಂತನೆ ಇದೆ. ನಾನು ನಿಮ್ಗೊಂದು ಸಾಮಾನ್ಯವಾಗಿರ್ತಕ್ಕ ಹೀಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಈ ತ್ರೈಗುಣ್ಯ ವಿಷಯದಲ್ಲಿ ಬಂತಲ್ಲ ಅನ್ನೋ ವಿಷಯಕ್ಕಷ್ಟೇ. ಇನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರುಗಳ ವರ್ಣಗಳಿಗೆ ಅನುಗುಣವಾಗಿ ಅವರವರು ಮಾಡ್ಬೇಕಾಗಿರ್ತಕ್ಕಂತಹ ಕರ್ಮ ಎಲ್ಲ ಗೀತಾ ತಾತ್ಪರ್ಯದಲ್ಲಿ ವಿಸ್ತಾರವಾದಂತಹ ಚಿಂತನೆ ಕೊಟ್ಟಿದ್ದಾರೆ ಆಚಾರ್ಯರು. ಭಾಷ್ಯದಲ್ಲಿ ಅಷ್ಟೊಂದಿಲ್ಲ. ಬ್ರಾಹ್ಮಣ ವಿಹಿತವಾದ ಕರ್ಮ ಯಾವುದು, ಕ್ಷತ್ರಿಯ ವಿಹಿತ ಕರ್ಮ ಯಾವುದು, ವೈಶ್ಯ ವಿಹಿತವಾದ ಕರ್ಮ ಯಾವುದು, ಶೂದ್ರ ವಿಹಿತವಾದ ಕರ್ಮ ಯಾವುದು, ಎಲ್ಲವನ್ನ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಎಲ್ಲದರಿಂದ ಮಾಡಿ ಮೋಕ್ಷವನ್ನ ಪಡೆಯತಕ್ಕಂತ ಕ್ರಮವನ್ನ ಉಪದೇಶ ಮಾಡ್ತಾನೆ. ಆ ಎಲ್ಲ ಭಾಗವನ್ನ ಇವತ್ತು ನೋಡಿ ಪಾಠ ಮಾಡ್ತಾ ಟೈಮ್ ಆಗಿದ್ದೆ ನಂಗೆ ಗೊತ್ತಾಗ್ಲಿಲ್ಲ. ಟೈಮ್ ನೋಡ್ಲೇ ಇಲ್ಲ, ಲೇಟ್ ಆಯ್ತು, ಪಾಪ ಕ್ಷಮಿಸಿ. ಸಾಕಿಷ್ಟು ಇವತ್ತು ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಇನ್ನು ಚಿಂತನೆ ಮಾಡೋಣ. ಎಲ್ಲರಿಗೂ ಗೀತಾರ್ಥ ಜ್ಞಾನ ಆಗಲಿ, ಕೃಷ್ಣಾಭಿನ್ನ ವ್ಯಾಸನ ಪರಮಾನುಗ್ರಹ ಆಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.